ಸ್ವಾಮೀಜಿ, ನೀವು ಸೇವೆಯಲ್ಲಿ ರಾಮನನ್ನ ಕಾಣಬೇಕು ಅಂತ ಹೇಳಿದ್ರಿ. ಪರಸ್ಪರ ಹೊಡೆದಾಡಿಕೊಳ್ಳಲಿಕ್ಕೆ ಜಾತಿ ಬೇಕಾಗಿದೆ, ಭಾಷೆ ಸಾಕು. ಹಿಂದೂ ಧರ್ಮಕ್ಕೆ ಯಾರಾದ್ರೂ ಕಮೆಂಟ್ ಮಾಡಿದಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಶನಿವಾರದ ಇಶ್ಯೂ ಆಯಿತು CET ಪರೀಕ್ಷೆ ಬರೆಯುವಾಗ, ಅವಾಗ ನೀವು ಬಹಳ ಮುಂದೆ ಬಂದು ಅದನ್ನ ಖಂಡಿಸಿದ್ರಿ, ಹೀಗಾಗಬಾರ್ದು ಅಂತ. ಸೌಂದರ್ಯವನ್ನು ಕಂಡು ಆಸ್ವಾದಿಸಬೇಕು ಹೊರತು ಅದನ್ನು ಒಂದನ್ನು ಇನ್ನೊಂದು ದೂರ ಮಾಡಿದರೆ ಆವಾಗ ಅದು ತೋಟ ಅಂತ ಆಗೋದಿಲ್ಲ, ಅದು ಕೃಷಿ ಭೂಮಿ ಅಂತ ಆಗುತ್ತೆ. ನಾವು ಮುಕ್ತಿಯನ್ನ ಪಡ್ಕೊಳ್ಳೋಕೆ ಬಹಳ ಸೂಕ್ತವಾದ ಜನ್ಮ ಅಂತ ಇದು. ಆಧ್ಯಾತ್ಮಿಕ ಬದುಕು ಬೇರೆ, ಸಾಮಾಜಿಕ ಬದುಕು ಬೇರೆ. ನಮ್ಮನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೋಬೇಕಂದ್ರೆ ನಾವಷ್ಟು ಪವಿತ್ರವಾಗಿರಬೇಕು ಅಂತ. ಆದ್ರೆ ಸಮಾಜದಲ್ಲಿ ಒಂದು ಸರಿಯಾಗಿರ್ಬೇಕಂದ್ರೆ ಹೇಗಿರ್ಬೇಕು ಅನ್ನೋದು ನೀತಿ ನಿಯಮ ಇದೆ, ಅದನ್ನು ನಾವು ಭಾವಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ವಿಶ್ವವಿಖ್ಯಾತ ಉಡುಪಿ ಕೃಷ್ಣ ಮಠ ಕೃಷ್ಣನ ಆರಾಧನೆಗೆ ಬಹಳ ಪ್ರಸಿದ್ಧವಾಗಿದೆ. ಸಮಾಜದಲ್ಲಿ ಯಾವತ್ತಾದ್ರೂ ಏನಾದ್ರೂ ಸ್ವಲ್ಪ ಅಂಕುಡೊಂಕು ಕಂಡ್ರೂ ಕೂಡ ಇವರು ತಮ್ಮ ನೇರ ನಡೆನುಡಿಯಿಂದನೇ ಸಮಾಜವನ್ನ ತಿದ್ದೋಕೆ ಮುಂದಾಡಿ ಬರ್ತಾರೆ. ಅವರೇ ಉಡುಪಿಯ ಪೇಜಾವರ ಮಠದ ಶ್ರೀಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಇವತ್ತು ನಮ್ಮೊಂದಿಗಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನೀವು ಕೋಟ್ಯಾಂತರ ಜನ ಭಾರತೀಯರ 100 ವರ್ಷಗಳ ಕನಸಾದ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕನಸನ್ನ ನನಸು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಣೆ ಮಾಡಿದ್ರಿ. ಬಹಳ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಗಾಗಿರ್ಬೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡೋದ್ರಲ್ಲಿ ನೀವು ಆ ದೇವಸ್ಥಾನದ ಟ್ರಸ್ಟಿ ಆಗಿದ್ರಿ. ಇದು ನಮ್ಮ ಇಡೀ ಕರ್ನಾಟಕಕ್ಕೆ ಬಹಳ ಹೆಮ್ಮೆ. ನಮ್ಮೆಲ್ಲರ ಕನಸನ್ನ ನನಸು ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ದಕ್ಕಾಗಿ ಆ ಒಂದು ಜವಾಬ್ದಾರಿ ಹೇಗಿತ್ತು? ರಾಮನನ್ನ ಅಲ್ಲಿ ನಿರ್ಮಿಸಿದ ಮೇಲೆ ನಿಮ್ಗೆ ಯಾವ ರೀತಿಯಾದ ಸಂತೋಷ ಆಯ್ತು ಅಂತ ನಮಗೆ ತಿಳಿಸ್ಬೋದಾ? ಭಾರತೀಯರ, ಹಿಂದೂ ಸಮಾಜದ, ಸನಾತನ ಧರ್ಮೀಯರ ಎಲ್ಲರ ಸುಮಾರು 500 ವರ್ಷಗಳ ಕನಸು ನನಸಾಗುವ ಕ್ಷಣ ಯಾವತ್ತೂ ಸರ್ವೋಚ್ಚ ನ್ಯಾಯಾಲಯ ಒಂದು ವಿಶ್ವಸ್ತ ಮಂಡಳಿಯನ್ನು ನಿರ್ಮಿಸಿ ಅದರಲ್ಲಿ ನಮ್ಮನ್ನು ಆಯ್ಕೆಗೊಳಿಸಿ ಜವಾಬ್ದಾರಿಯನ್ನು ನೀಡಿತೋ, ಈ ಹಿಂದೆ ಇದ್ದಂತಹ ಜವಾಬ್ದಾರಿ ಅದು ಇನ್ನೂ ಅಧಿಕವಾಯಿತು. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಅದನ್ನು ಸಾಕಾರಗೊಳಿಸಬೇಕು, ಎಲ್ಲರ ಸಹಕಾರ ಪಡ್ಕೊಂಡು ಕೆಲಸವನ್ನು ಮುನ್ನಡೆಸಬೇಕು. ಎಲ್ಲ ವಿಶ್ವಸ್ತ ಮಂಡಳಿಯ ಸರ್ವ ಸದಸ್ಯರು, ಸಮಾಜದ ಎಲ್ಲ ಭಕ್ತವರ್ಗ ಅವರನ್ನು ಕೂಡಿಕೊಂಡು ಕೆಲಸ ಆಗಬೇಕಾಗಿದೆ. ಹಾಗಾಗಿ ಆವತ್ತಿನಿಂದ ಶುರುವಾದ ಆ ಒಂದು ಉತ್ಸಾಹ ಅದು ಅಧಿಕವಾಯಿತು. ಇನ್ನು ಹಂತ ಹಂತದಲ್ಲಿ ಪ್ರತಿಮೆ ನಿರ್ಮಾಣ ಆಗ್ತಾ ಇರುವಂತಹ ಹೊತ್ತು ಒಂದೆಡೆ, ಇನ್ನೊಂದೆಡೆ ಆ ದೇವಸ್ಥಾನದ ಭೂಮಿ ಪೂಜೆ ನಡೆದು ಅಲ್ಲಿನ ಭೂಮಿಯ ಪರೀಕ್ಷೆ ನಡೆಯೋದು, ಭೂಮಿಯಲ್ಲಿ ಧಾರಣ ಶಕ್ತಿ ಹೇಗಿದೆ ಅದು ನೋಡಬೇಕು. ಸಾಲದು ಅಂತಂದಾಗ ಅಷ್ಟು ದೊಡ್ಡ ಕಲ್ಲಿನ ದೇವಾಲಯ ಬರಬೇಕು ಅಂತಿದ್ರೆ ಅಡಿಯಲ್ಲಿ ಮರಳು ಇರಬಾರದು. ಹಾಗಾಗಿ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅಷ್ಟು ದೊಡ್ಡ ಒಂದು ಬಂಡೆಯನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಈ ದೇವಾಲಯದ ಮಂದಿರ ನಿರ್ಮಾಣ ಆಗಬೇಕಾಗಿದೆ. ಹೀಗೆ ಅದು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ಉತ್ಸಾಹ, ತವಕ ಅದು ಬೆಳೀತಾ ಇತ್ತು. ಪ್ರತಿಮೆ ನಿರ್ಮಾಣ ಪೂರ್ಣ ಆಯಿತು, ಈ ಕಡೆ ಮಂದಿರ ಪೂರ್ಣ ಆಯಿತು. ಅದನ್ನೊಂದು ಪ್ರತಿಷ್ಠಾಪಿಸುವಾಗ ನಾವು ಶತಶತಮಾನಗಳ ಕನಸನ್ನು ಎಲ್ಲರ ಜೊತೆ ಸೇರಿಸಿಕೊಂಡು ಅದನ್ನು ಸಾಕಾರಗೊಳಿಸ್ತಾ ಇದ್ದೇವೆ. ರಾಮಚಂದ್ರ ಸಾಕ್ಷಾತ್ತಾಗಿ ಅಲ್ಲಿ ಬಂದು ನಿಂತಿದ್ದಾನೆ. ಇದು ಕಲ್ಲಿನ ಒಂದು ಪ್ರತಿಮೆ ಅಲ್ಲ, ಭಗವಂತನೇ ಸಾಕ್ಷಾಗಿ ನಮ್ಮ ಮುಂದೆ ಬಂದು ನಿಂತಿದ್ದಾನೆ ಅನ್ನೋ ಭಾವ ಬರುವ ರೀತಿಯಲ್ಲಿ ಆ ಪ್ರತಿಮೆಯಲ್ಲೂ ಕೂಡ ಒಂದು ಅನುಭೂತಿಯನ್ನು ನಾವು ನೋಡುವಾಗ ಕಾಣ್ತಾ ಇದ್ದೇವೆ. ಹೀಗೆ ಹಂತದಲ್ಲಿ ಕೂಡ ನಾವು ಅದನ್ನು ಸಂಭ್ರಮಿಸಿದ್ದೇವೆ, ಎಲ್ಲರ ಜೊತೆ ಸೇರಿಕೊಂಡು. ಸತ್ಯವಾದ ಮಾತು ಸ್ವಾಮೀಜಿ. ರಾಮ ಮಂದಿರ ಏನೋ ನಿರ್ಮಾಣ ಆಯ್ತು, ಆದ್ರೆ ರಾಮ ರಾಜ್ಯ ನಿರ್ಮಾಣ ಆಗ್ಬೇಕಾಗಿದೆ ಅಲ್ಲ, ಅದಕ್ಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಅಷ್ಟೇ ಒಂದು ಶ್ರಮ ಪಡಬೇಕಾಗಿದೆ. ಯಾಕಂದ್ರೆ ರಾಮ ಇದ್ದಾನೆ, ಬಾಲರಾಮನನ್ನ
ಪ್ರತಿಷ್ಠಾಪನೆ ಮಾಡಾಗಿದೆ. ಆದ್ರೂ ಕೂಡ ಎಷ್ಟೊಂದು ಆತಂಕಗಳನ್ನ ನಾವು ಭಾರತದಲ್ಲಿ ನೋಡ್ತಾ ಇದೀವಿ. ಬಹಳ ಮುಖ್ಯವಾಗಿ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು, ಆಮೇಲೆ ಭಾರತದೊಳಗೆ ಎಷ್ಟೊಂದು ನಾವು ಅವಘಡಗಳನ್ನ ನೋಡ್ತಾ ಇದೀವಿ. ಅಂದ್ರೆ ಧರ್ಮದ ನಡುವೆ ಇರ್ಬೋದು, ಸಮಾಜದಲ್ಲಿ ಜಾತಿಗಳ ನಡುವೆ ಇರ್ಬೋದು, ಇದೆಲ್ಲ ಗಲಾಟೆ ಆಗ್ತಾ ಇದ್ದಾಗ ನಮ್ಗೆ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಎಷ್ಟು ಕಷ್ಟ ಆಯ್ತು, ರಾಮರಾಜ್ಯ ನಿರ್ಮಾಣ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗ್ಬೋದೇನೋ. ಹಾಗಾಗಿ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತ ಅಂದ್ರೆ ಜನರಿಗೆ ಯಾವ ರೀತಿಯಾದ ಜ್ಞಾನ ಇರ್ಬೇಕಾಗುತ್ತೆ? ರಾಮರಾಜ್ಯ ಅಂತಂದ್ರೆ ಎಲ್ಲ ಬಗೆಯ ಸಮೃದ್ಧಿ, ಅಲ್ಲಿ ಶೋಕ, ದುಃಖ, ದ್ವೇಷ, ಅಸೂಯೆ ಇದ್ಯಾವುದು ಕೂಡ ಇರುವುದಿಲ್ಲ. ರಾಮ ಅಂದಿರುವ ಮಾತು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಮಾತಿನ ಮೂಲಕ ನಮ್ಮ ಮಾತೆಯರ ಮೇಲೆ, ಮಾತೃಭೂಮಿಯ ಮೇಲೆ ನಮಗಿರಬೇಕಾಗಿರುವ ಗೌರವದ ಪರಿಮಾಣ ಎಷ್ಟು ಅನ್ನೋದನ್ನು ತೋರಿಸಿಕೊಟ್ಟ. ಮಾತೃಭೂಮಿ ಅಂದರೆ ಯಾವುದು? ಬರೀ ನೆಲವೋ ಅಲ್ಲ. ಈ ದೇಶದ ಆಚಾರ, ವಿಚಾರ, ನಡೆ, ನುಡಿ, ಸಂಸ್ಕೃತಿ ಇವೆಲ್ಲವೂ, ಇಲ್ಲಿನ ಪ್ರಜೆಗಳು, ಇಲ್ಲಿನ ಬೆಟ್ಟ, ನದಿ ಇವೆಲ್ಲವೂ ಸೇರಿದಾಗ ಅದೇ ಭಾರತ ಭೂಮಿ. ಇದನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ರಾಮನ ಮಾತನ್ನು ಪರಿಪಾಲಿಸುವುದೇ ರಾಮಭಕ್ತಿ. ರಾಮ ಅನ್ನಂತೆ ನಡೆಯುವುದಿಲ್ಲ. ರಾಮನನ್ನು ಪೂಜಿಸ್ತೇವೆ, ಗೌರವಿಸ್ತೇವೆ, ನಮಸ್ಕರಿಸ್ತೇವೆ ಅಂತಂದರೆ ಪರಿಪೂರ್ಣ ಆಗಿಲ್ಲ. ಹಾಗಾಗಿ ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ದೇಶ ಸೇವೆ ಬೇರೆ ಅಲ್ಲ, ರಾಮನ ಸೇವೆ ಬೇರೆ ಅಲ್ಲ. ಸಾಮಾನ್ಯವಾಗಿ ದೇವಾಲಯಗಳಿಗೆ ಹೋದಾಗ ದೇವರ ಸೇವೆ ಮಾಡಬೇಕು ಅಂತ ನಾವೇನು ಮಾಡ್ತೇವೆ, ಹುಂಡಿಯಲ್ಲಿ ಏನಾದರೂ ಒಂದು ಇಷ್ಟು ಕಾಣಿಕೆ ಹಾಕಿ ಬರ್ತೇವೆ, ಬರ್ತೇವೆ. ಅದನ್ನು ಅವಶ್ಯವಾಗಿ ಮಾಡೋಣ. ಆದರೆ ಅದಕ್ಕೂ ಮಿಗಿಲಾಗಿ ರಾಮನೇ ಅಂದಂತೆ ನಮ್ಮ ದೇಶವನ್ನು ಪ್ರೀತಿಸೋದು ಅಂದ್ರೆ ಏನು? ನಮ್ಮ ಸಹ ಪ್ರಜೆಗಳನ್ನು, ಸಹ ನಾಗರಿಕರನ್ನು ನಾವು ಪ್ರೀತಿಸೋದು. ಇದು ರಾಮನ ಭಕ್ತಿ, ಇದು ರಾಮನ ಸೇವೆ. ನಮ್ಮಿಂದ ಏನು ಸಾಧ್ಯವೋ ಹಾಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು, ಯಾರಿಗೂ ಅನ್ಯಾಯವನ್ನು ಉಂಟು ಮಾಡದೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ನಾವು ಅವರಿಗೆ ಮಾಡಿದೆವು ಅಂತಂದರೆ, ರಾಮನ ಬಳಿಗೆ ಹೋದಾಗ ದೇವರೇ ನಿನ್ನ ಹೆಸರಲ್ಲಿ ನಾನು ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದೆ, ಅದು ನಿನಗೆ ಸಮರ್ಪಿತ ಅಂತ ಅಲ್ಲಿ ಸಮರ್ಪಿಸಿದರೆ ಅದು ದೊಡ್ಡ ರಾಮದೇವರ ಸೇವೆ ಆಗುತ್ತೆ. ರಾಮದೇವರಿಗೆ ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ. ಹಾಗಾಯಿತು, ನಾವು ನೀವೆಲ್ಲ ಸೇರಿ, ಎಲ್ಲರೂ ಸೇರಿ ಅದನ್ನು ಸಿದ್ಧಪಡಿಸಿದ್ದೇವೆ. ಈಗ ರಾಮನ ಸ್ಥಾಪನೆ ಆಗಿದೆ, ರಾಮದೇವರ ಸ್ಥಾಪನೆ ಆಗಿದೆ. ಈಗ ರಾಮರಾಜ್ಯ ಬಂತು ಇಟ್ಕೊಂಡು, ಈ ರಾಮರಾಜ್ಯದಲ್ಲಿ ಯಾರೋ ಒಬ್ಬ ಸಾಮಾನ್ಯ ಪ್ರಜೆ, ರಾಮನ ಭಕ್ತ, ರಾಮದೇವರಿಗೆ ಇಂಥ ಒಂದು ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ, ನನಗೆ ಉಳ್ಕೊಳ್ಳಿಕ್ಕೆ ಒಂದು ಸಣ್ಣ ಸೂರು ಇಲ್ಲ ಅನ್ನುವ ರೀತಿಯಲ್ಲಿ ದುಃಖ ಪಟ್ಟ ಅಂತಂದ್ರೆ ರಾಮದೇವರಿಗೂ ಖುಷಿ ಕೊಡುವ ವಿಚಾರ. ರಾಮಾಯಣದಲ್ಲಿ ಅಂತಹ ಮಾತಿದೆ. ಪ್ರಜೆಗಳ ಕುರಿತಾಗಿ ರಾಮನಿಗಿದ್ದಂತಹ ಭಾವ ಎಂತಹದ್ದು. ಯಾವುದೇ ಪ್ರಜೆಗಳ ಮನೆಯಲ್ಲಿ ಹಬ್ಬ ಉತ್ಸವ ನಡೆಯಿತು ಅಂತ ಹೇಳಿದ್ರೆ ತಾನು ಸಂತೋಷ ಪಡ್ತಾ ಇದ್ದ. ಪ್ರಜೆಗಳ ಮನೆಯಲ್ಲಿ ದುಃಖ ಸೂತಕದ ಛಾಯೆ ಬಂತು ಅಂತಂದ್ರೆ ರಾಮ ತಾನು ದುಃಖಿಸ್ತಾ ಇದ್ದ. ಅಂದ ಮೇಲೆ ಪ್ರತಿಷ್ಠಾಪಿಸಿದ ರಾಮನನ್ನು ಸಂತೋಷದಲ್ಲಿ ಇರಬೇಕಾದ ಕೆಲಸ, ನನ್ನ ಜವಾಬ್ದಾರಿ ನಮ್ದೆಲ್ಲರದಿದೆ ಮಾಡಬೇಕು ಅಂತಂದ್ರೆ, ಯಾರೋ ಒಬ್ಬ ಪ್ರಜೆ ದುಃಖದಲ್ಲಿದ್ದಾನೆ ಅಂತಂದ್ರೆ ರಾಮದೇವರಿಗೂ ಆಗುವ ದುಃಖ. ಹಾಗಾಗಿ ರಾಮನನ್ನು ಸಂತೋಷಪಡಿಸಬೇಕು ಅಂತಿದ್ರೆ ರಾಮನ ಹೆಸರಲ್ಲಿ ನಾವು ಅವನಿಗೆ ನಮ್ಮಿಂದ ಏನು ಸಾಧ್ಯವೋ ಅಂತಹ ಸೇವೆಯನ್ನು ಮಾಡಬೇಕು ಅಂತಂದ್ರೆ, ಸಹಾಯವನ್ನು ಮಾಡಬೇಕು ಅಂತಂದ್ರೆ ಅದು ರಾಮದೇವರಿಗೆ ಸಂತೋಷ ಕೊಡುವ ವಿಚಾರ. ನಾವು ಆ ವಿಶ್ವಸ್ತ ಮಂಡಳಿಯಲ್ಲಿ ಸದಸ್ಯತನವನ್ನು ಪಡೆದಂದಿನಿಂದ ಇಂತಹ ಕಾರ್ಯಗಳಿಗೆ ಸ್ವಲ್ಪ ವೇಗವನ್ನು ಕೊಟ್ಟಿದ್ದೇವೆ. ನಮ್ಮ ಕೈಲಾದ ಸೇವೆಯನ್ನು ಮಾಡೋದು, ಇತರರಿಗೂ 10 ಮಂದಿಗೆ ಹೇಳೋದು. ದೊಡ್ಡ ಕಷ್ಟ ಏನಿಲ್ಲ. ದುಡ್ಡು ಕಾಸು ಕೊಟ್ಟೆ ಮತ್ತೊಬ್ಬನಿಗೆ ಸೇವೆ ಮಾಡಬೇಕಾದಿಲ್ಲ. ನಾನೊಬ್ಬ ಅಧ್ಯಾಪಕ ಇದ್ದೇನೆ, 10 ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ಬೋದು, ಮನೆ ಪಾಠ ಹೇಳಬಹುದು. ನನ್ನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ, 10 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ಬೋದು. ನಾನೊಬ್ಬ ವೈದ್ಯನಿದ್ದೇನೆ,
ಅಶಕ್ತರಾದವರಿಗೆ 10 ಮಂದಿಗೆ ಉಚಿತವಾದ ಚಿಕಿತ್ಸೆ ಕೊಡಬಹುದು. ಹೀಗೆ ಎಲ್ಲರೂ ಕೂಡ ಅವರವರ ವೃತ್ತಿಯ ಹಿನ್ನೆಲೆಯಲ್ಲಿಯೇ ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ಸಾಕಷ್ಟು ವಿಪುಲವಾದ ಅವಕಾಶ ಇದೆ. ಉಡುಪಿಯಲ್ಲಿ ನಾವು ಇಂತಹ ಅನೇಕ ಮಾತುಗಳನ್ನು ಅಂದಾದಾಗ ಹಲವರು ಮುಂದೆ ಬಂದು ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಕೆಲವರು ಭಾಗಶಃ ತಮ್ಮ ಸಾಮರ್ಥ್ಯ ಇರುವ ನೆರವು ನೀಡಿದ್ದಾರೆ, ಕೆಲವರು ಪರಿಪೂರ್ಣ ಮನೆಯನ್ನು ಕಟ್ಟಿಸಿಕೊಡ್ತಾ ಇದ್ದಾರೆ. ಏನು ಒಂದು 10 ಲಕ್ಷ ಯಾರಲ್ಲಿ ಜಾಗ ಇದೆ, ಮನೆ ಕಟ್ಟುವ ಸಾಮರ್ಥ್ಯ ಇದೆ ಅಂಥವರಿಗೆ ಒಂದು 10 ಲಕ್ಷ ನೀಡಿದರೆ ಸುಂದರವಾದ ಮನೆಯನ್ನು ಕಟ್ಟಿಸಿಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ನಡೀತದೆ. 7 ಲಕ್ಷದಿಂದ ಮೊದಲುಗೊಂಡು 10 ಲಕ್ಷ ತನಕ ಸುಂದರವಾದ ಮನೆಯನ್ನು ನಿರ್ಮಿಸಿಕೊಂಡು ಇವತ್ತು ಬದುಕ್ತಾ ಇದ್ದಾರೆ. ಬದುಕಿನಲ್ಲಿ ಒಂದು ಬಾರಿ ನಮ್ಮ ಮಕ್ಕಳ ವಿವಾಹ ಮಹೋತ್ಸವವನ್ನು ಭಾರೀ ವೈಭವವನ್ನು ಮಾಡ್ತೇವೆ. ಕೋಟಿಗಟ್ಟಲೆ ಖರ್ಚು ಮಾಡುವಾಗ ಒಂದು 10 ಲಕ್ಷ ಇದಕ್ಕೆ ತೆಗೆದಿಟ್ಟರೆ ಅವನು ರಾಮದೇವರ ಹೆಸರಲ್ಲಿ ನಿರಂತರವಾಗಿ ಸುಖ ಸಂಸಾರವನ್ನು ನಡೆಸ್ತಾನೆ. ನಮ್ಮ 60ನೇ ವರ್ಷದ ಹಬ್ಬ, 80ನೇ ವರ್ಷದ ಹಬ್ಬ, ವೈವಾಹಿಕ ಜೀವನದ ಸುವರ್ಣ ಮಹೋತ್ಸವ ಎಲ್ಲೋ ಹೋಗಿ ಭಾರೀ ಖರ್ಚು ಮಾಡ್ತೇವೆ. ಮಾಡಿ, ಬೇಡ ಅಂತ ಅನ್ನೋದಿಲ್ಲ. ಅದೇ ಹೊತ್ತಿಗೆ ಇಂತಹ ಒಂದು ಸೇವೆ ಮಾಡಿದ್ದಾದರೆ ನಾವು ಮಾಡಿದ ರಾಮದೇವರ ಸೇವೆ ಅದು ಏನು ಒಂದು ನಾವೇ ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ. ನಾವು ಅವರಿಗೆ ಹೇಳೋಣ, ಇದು ನಾನು ಕೊಟ್ಟದ್ದಲ್ಲ, ಇದು ರಾಮದೇವರ ಪ್ರಸಾದ, ನಾ ಕೊಟ್ಟದ್ದಲ್ಲ. ದೇಶಕ್ಕೆ ನಿಷ್ಠನಾಗಿ ನೀನು ಬದುಕಲಿಕ್ಕೆ ಪ್ರಯತ್ನಿಸು. ರಾಮದೇವರ ಸೇವೆ ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ನಮ್ಮ ಬದುಕಿನ ಉದ್ದಕ್ಕೂ ನಾವು ಅದನ್ನು ನೋಡ್ತಾ ಇದ್ದೇವೆ. ಅವನು ರಾಮದೇವರಿಗೆ ಗೊತ್ತಾಗಿರ್ತಾನೆ, ನಮ್ಮನ್ನು ನೆನೆಸ್ಕೊಳ್ತಾನೆ. ಒಬ್ಬ ಹಿರಿಯರು ಈ ಮಾತನ್ನು ಒಪ್ಪಿ 100 ಮನೆಗಳನ್ನು ಕಟ್ಟಿಕೊಡುವ ಸಂಕಲ್ಪವನ್ನು ಮಾಡಿದರು. 100 ಮನೆಗಳು. ಅದರಲ್ಲಿ ಈ ಹೊತ್ತಿಗಾಗಲೇ 14 ಮನೆಗಳ ನಿರ್ಮಿಸಿಕೊಟ್ಟಾಯಿತು. ಕಳೆದ ಕರ್ನಾಟಕದಲ್ಲಿ ಉಡುಪಿಯಲ್ಲಿ 14 ಮನೆಗಳನ್ನು ಕಟ್ಟಿಕೊಟ್ಟಾಯಿತು. ಇನ್ನು 14 ಮನೆಗಳಿಗೆ ನಮ್ಮ ಕೈಯಲ್ಲಿಯೇ ಅವರು ಭೂಮಿ ಪೂಜೆಯನ್ನು ಮಾಡಿಸಿದ್ರು. ಈಗ ಈ ವರ್ಷದ ಕೊನೆಯಲ್ಲಿ ಆ 14 ಮನೆಗಳು ಕೂಡ ಹಸ್ತಾಂತರ ಕೊಡ್ತಾರೆ. ಇನ್ನು ಕೆಲವರು ಒಂದೊಂದು ಮನೆ ನಿರ್ಮಿಸಿಕೊಟ್ರು. ಒಂದು ಕಡೆ ಹೀಗಾಯಿತು, ಮಳೆಗಾಳಿಗೆ ಮನೆ ಬಿದ್ದು ಹೋಯಿತು. ಒಬ್ಬ ಮುದುಕಿ ಇದ್ದಾರೆ, ಅವರೊಬ್ಬ ಮಗ ಇದ್ದಾರೆ. ಪಕ್ಕದ ಮನೆಯವರು ಅವರಿಗೆ ಮನೆಯಲ್ಲಿ ಆಶ್ರಯ ಕೊಟ್ಟರು. ಊರವರೆಲ್ಲ ಸೇರಿ ಈ ಮನೆಯನ್ನು ಜೀರ್ಣೋದ್ಧಾರ ಮಾಡುವುದು ಅಂತ ಸಂಕಲ್ಪ ಮಾಡಿದರು. ಸಿಮೆಂಟು ವ್ಯಾಪಾರಿ ಅವು ಬೇಕಾದ ಸಿಮೆಂಟ್ ಕೊಟ್ಟ, ಕಲ್ಲಿನ ವ್ಯಾಪಾರಿ ಕಲ್ಲು ಕೊಟ್ಟ, ಮರಳಿನ ವ್ಯಾಪಾರಿ ಮರಳು ಕೊಟ್ಟ. ಬಡಗಿ ಅವನೊಂದು ತನ್ನ ಸೇವೆ ಅಂತ ಮಾಡಿ ಹೋದ. ಹೀಗೆ ಊರವರು ಎಲ್ಲರೂ ಸೇರಿ ಪುಟ್ಟದಾದ ಒಂದು ಸುಂದರ ಮನೆ ನಿರ್ಮಾಣ ಮಾಡಿಕೊಟ್ರು. ಗೃಹ ಪ್ರವೇಶ ದಿವಸದಲ್ಲಿ ಕ್ಯಾಟ್ರಿಂಗ್ನವರು ಬಂದು ಇದು ನನ್ನ ಸೇವೆ ಅಂತ ಮಾಡಿ ಹೋದ. ಪುರೋಹಿತರು ಬಂದವರು ಎಲ್ಲ ಸೇವೆ ಮಾಡಿದ್ರು, ಇದು ನಮ್ದು ರಾಮದೇವರ ಸೇವೆ ಅಂತ ಅಂದು ಹೋದರು. ಪೆಂಡಲ್ ಹಾಕಿ ಹೋದ, ಇದೊಂದು ರಾಮದೇವರ ಸೇವೆ ಅಂತ ಮಾಡಿ. ಒಬ್ಬ ಮುದುಕಿ, ಅವರ ಒಬ್ಬ ಮಗ. ಸುಂದರವಾದ ಮನೆ 1 ವರ್ಷದೊಳಗೆ ನಿರ್ಮಾಣ ಆಗಿ ಹೋಯಿತು. ಯಾವ ಶ್ರಮವೂ ಇಲ್ಲ. ಕಾಂಟ್ರಾಕ್ಟರ್ ಬಂದರು, ಅವ್ರು ಮುಂದೆ ನಿಂತ್ಕೊಂಡು ಆ ಕೆಲಸ ಮಾಡಿಸಿದ್ರು. 100 ಮನೆಗಳು ನಿರ್ಮಾಣ ಮಾಡೋದು ಒಬ್ಬ ಕಾಂಟ್ರಾಕ್ಟರಿಗೆ ಇಂತಹ ಒಂದು ಪುಟ್ಟ ಮನೆ ನಿರ್ಮಾಣ ಮಾಡಿಕೊಡೋದು ಅದು ಏನೂ ಕಷ್ಟದ ಕೆಲಸ ಅಲ್ಲೇ. ಹೀಗೆ ಎಲ್ಲರೂ ಕೂಡ ಒಬ್ಬ ಕೂಲಿಯವನಿಗೂ ಅವಕಾಶ ಇದೆ. ಒಂದು ದಿವಸದ ನನ್ನ ಕೂಲಿ ಅದು ರಾಮದೇವರ ಸೇವೆ ಅವಕಾಶ ಇದೆ. ತಮ್ಮ ವೃತ್ತಿಯ ಒಳಗೆ, ತಮ್ಮ ಶಕ್ತಿ ಸಾಮರ್ಥ್ಯದ ಒಳಗೆ ಸಮಾಜ ಸೇವೆಗೆ ನಿಂತರೆ ರಾಮರಾಜ್ಯ ಸುದೂರೇ. ಸ್ವಾಮೀಜಿ, ನೀವು ಸೇವೆಯಲ್ಲಿ ರಾಮನನ್ನ ಕಾಣಬೇಕು ಅಂತ ಹೇಳಿದ್ರಿ. ಭಾರತೀಯರೆಲ್ಲರೂ ಕೂಡ ಭಾರತಕ್ಕೋಸ್ಕರ ಬದುಕಬೇಕು, ಅಂದ್ರೆ ಭಾರತಕ್ಕೋಸ್ಕರ ಬದುಕೋದು ಒಂದೇ, ರಾಮನಿಗೋಸ್ಕರ ಬದುಕೋದು ಒಂದೇ ಅಂತ ಹೇಳಿದ್ರಿ. ಆದರೆ ಒಂದು ಆಂತರಿಕ ಗೊಂದಲಗಳಂತ ಇರುತ್ತೆ. ಬಹಳ ಮುಖ್ಯವಾಗಿ ಪಹಲ್ಗಾಮ್ ಅಟ್ಯಾಕ್ ಆಯಿತು ಅಂತ ನಾನು ಅವಾಗಲೇ ಹೇಳಿದೆ. ಇದ್ರ ಜೊತೆಗೆ ಪಕ್ಕದಲ್ಲಿರೋ ಪಾಕಿಸ್ತಾನ ಯಾವತ್ತೂ ಕೂಡ ಭಾರತವನ್ನ ಟಾರ್ಗೆಟ್ ಮಾಡ್ತಾನೆ ಇರುತ್ತೆ. ಹೇಗಾದ್ರೂ ಮಾಡಿ ಭಾರತವನ್ನ ನಾವು ಅಟ್ಯಾಕ್ ಮಾಡಬೇಕು ಅಂತ. ಅವರು ಈಗ ಹೊರಗಿನಿಂದ ಯುದ್ಧ ಮಾಡೋಕೆ ಭಾರತದೊಂದಿಗೆ ನಮಗೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಒಂದು
ಆಂತರಿಕ ಯುದ್ಧವನ್ನ ಮಾಡೋಕೆ ಶುರು ಆಗಿದ್ದಾರೆ. ಮೇ ಬಿ ನೀವು ಈ ನ್ಯೂಸ್ ನೋಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಟ್ವಿಟರಲ್ಲಿ ಕಿರಣ್ ಬೇಡಿ ಅವರು, ಎಕ್ಸ್ IPS ಆಫೀಸರ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅಂದರೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಕೊಟ್ಟಿರುವಂತಹ ರಿಪೋರ್ಟ್ ಅದು. ಪಾಕಿಸ್ತಾನ ಭಾರತದಲ್ಲಿ 300 ಜನರನ್ನು ಹೈರ್ ಮಾಡಿಬಿಟ್ಟು ಅವರಿಗೆ ಪ್ರತಿ ತಿಂಗಳು ಇಂತಿಷ್ಟು ಸ್ಯಾಲರಿ ಅಂತ ಫಿಕ್ಸ್ ಮಾಡಿಬಿಟ್ಟು ಭಾರತದ ಒಳಗಿರುವಂತಹ, ಅಂದರೆ ನಮ್ಮ ಹಿಂದೂಗಳಲ್ಲಿ ಏನು ಜಾತಿ ವ್ಯವಸ್ಥೆ ಇದೆ, ಜಾತಿಗಳ ಮಧ್ಯೆ ತಂದಿಡುವಂತಹ ಪೋಸ್ಟ್ಗಳಾಗಿರ್ಬೋದು, ಭಾಷಾವಾರು ನಮ್ಮದು ಒಂದಿರುತ್ತೆ, ಅಂದರೆ ಕನ್ನಡ ಮರಾಠಿ, ಕನ್ನಡ ಹಿಂದಿ, ಕನ್ನಡ ತಮಿಳು ಅಂತ, ಇದೆಲ್ಲದಕ್ಕೂ ಕೂಡ ವಿರೋಧ, ಅಂದರೆ ನಮ್ಮ ಮಧ್ಯೆನೇ ವಿರೋಧ ಸೃಷ್ಟಿ ಆಯಿತು ಅಂತ ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಲ್ಲ ಅಂತ ಹೇಳಿಬಿಟ್ಟು ಪಾಕಿಸ್ತಾನ ಈ ರೀತಿಯಾದ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಯೋಧರಂತೆ ಒಗ್ಗಟ್ಟಾಗಿರೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಯಾವ ರೀತಿಯಾದ ಸಂದೇಶವನ್ನ ಭಾರತೀಯರಿಗೆ ಕೊಡ್ತೀರಾ ಅಂತ? ವಿವಿಧತೆ ಎಲ್ಲ ಕಡೆ ಇರುವಂಥದ್ದು, ಅದನ್ನು ಇಲ್ಲ ಅಂತ ಮಾಡಲಿಕ್ಕೆ ಬರಲ್ಲ. ಅಲ್ಲಿ ಏಕತೆಯ ಸೂತ್ರ ಒಂದನ್ನಿಟ್ಟುಕೊಂಡು ಎಲ್ಲರೂ ಕೂಡ ಒಂದಾಗಿರಬೇಕು. ಜಾತಿ ಪದ್ಧತಿ ಇಸ್ಲಾಂ ಧರ್ಮದಲ್ಲಿ ಇಲ್ವೋ? ಅಲ್ಲಿಯೂ ಸುಮಾರು 50 ಜಾತಿಗಳು ಉಪಜಾತಿಗಳು ಅಲ್ಲೂ ಇದ್ದಾರೆ, ಎಲ್ಲದರಲ್ಲೂ ಇದೆ. ಜಾತಿ ತಿಳಿದು ಬದಿಗಿಡೋಣ. ಪರಸ್ಪರ ಹೊಡೆದಾಡಿಕೊಳ್ಳಲಿಕ್ಕೆ ಜಾತಿಯೇ ಬೇಕಾಗಿಲ್ಲ, ಭಾಷೆ ಸಾಕು, ಅಕ್ಕಪಕ್ಕದ ಮನೆಯವರು ಸಾಕು. ಹಾಗಿರುವಾಗ ಅದರ ಬಗ್ಗೆ ನಾವು ಜಾಗೃತರಾಗಿರಬೇಕಾದದ್ದು ಅತ್ಯವಶ್ಯ. ಇನ್ನೊಂದು, ಇಂತಹ ವಿದೇಶಿಯ ಸಂಚುಗಳೇನಿದ್ದಾವೆ ಅದನ್ನು ಕಾಲಕಾಲಕ್ಕೆ ಗಮನಿಸಿಕೊಂಡು ಅದನ್ನು ವಿಫಲಗೊಳಿಸುವುದು ಅದು ಸರ್ಕಾರದ ಜವಾಬ್ದಾರಿ. ಅವರದನ್ನು ಮಾಡಬೇಕು. ಅದರೊಳಗೆ ಪ್ರಜೆಗಳು ತೂರಲಿಕ್ಕೆ ಆಗೋದಿಲ್ಲ, ಆಕ್ಷನ್ ತಗೊಳ್ಳಿಕ್ಕೆ ಆಗಲ್ಲ. ಅದು ಸರ್ಕಾರದ ಕೆಲಸ. ಹೀಗೆ ಸರ್ಕಾರದ ಜವಾಬ್ದಾರಿ ಅದನ್ನು ಸರ್ಕಾರ ನಿರ್ವಹಿಸ್ತಾ, ಪ್ರಜೆಗಳು ತಮ್ಮ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ಅವೆಲ್ಲವೂ ಕೂಡ ದೂರ. ಬಹಳ ಮುಖ್ಯವಾಗಿ ನನಗೆ ಉಡುಪಿ ಮಠ ಅಂದ ತಕ್ಷಣ ಇನ್ನೊಂದು ನೆನಪಾಗುತ್ತೆ. ನೀವು ಬಹಳ ಮುಖ್ಯವಾಗಿ ಹಿಂದೂಗಳಿಗೆ, ಅಂದರೆ ಹಿಂದೂಗಳು ಅಂತ ಯಾಕೆ ಹೇಳ್ತೀನಿ ಅಂದರೆ, ಯಾವತ್ತಾದರೂ ಹಿಂದೂ ಧರ್ಮಕ್ಕೆ ಯಾರಾದರೂ ಕಮೆಂಟ್ ಮಾಡಿದಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಜನಿವಾರದ ಇಶ್ಯೂ ಆಯಿತು CET ಪರೀಕ್ಷೆ ಬರೆಯುವಾಗ, ಅವಾಗ ನೀವು ಬಹಳ ಮುಂದೆ ಬಂದು ಅದನ್ನು ಖಂಡಿಸಿದ್ರಿ, ಹೀಗಾಗಬಾರ್ದು ಅಂತ. ಅದೇ ನನಗೆ ಬಹಳ ಖುಷಿ ಆಗೋದು. ಯಾವತ್ತೂ ಕೂಡ ಹಿಂದಿನ ಗುರುಗಳಾಗಿರ್ಬೋದು, ನೀವಾಗಿರ್ಬೋದು, ನಾನು ಬುದ್ಧಿ ತಿಳಿದಾಗೆ ನೋಡಿದ ಮಟ್ಟಿಗೆ ಹಿಂದೂ ಧರ್ಮವನ್ನು ಹೊಗಳುವ ಬರದಲ್ಲಿ ನೀವು ಯಾವತ್ತೂ ಅನ್ಯ ಧರ್ಮವನ್ನು ತೆಗಳಿಲ್ಲ. ಅದು ಬಹಳ ಸಂತೋಷ ಆಗುತ್ತೆ. ಈ ರೀತಿಯಾಗಿ ಸಮಾಜದ ಎಲ್ಲ, ಅಂದರೆ ನಾವು ಸ್ವಾಮೀಜಿಗಳಂದ್ರೆ ಹೇಗೆ ನೋಡ್ತೀವಿ ಅಂದರೆ ಸಮಾಜದ ಡಾಕ್ಟರ್ಗಳಿದ್ದಂಗೆ ಅಂತ. ಫಾರ್ ಎಕ್ಸಾಂಪಲ್ ನಮಗೇನಾದ್ರೂ ಹುಷಾರಿಲ್ಲ ಅಂದ ತಕ್ಷಣ ತಲೆನೋವಿಗೆ, ಮಂಡಿ ನೋವಿಗೆ, ಮತ್ತೊಂದಕ್ಕೆ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ. ಆದರೆ ಮಾನಸಿಕವಾಗಿ ನಮಗೆ ನೆಮ್ಮದಿ ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಅಂದರೆ ಗುರುಗಳ ಹತ್ರ ಬರಬೇಕು, ಅವರ ಆಧ್ಯಾತ್ಮಿಕ ಮಾತುಗಳನ್ನು ಕೇಳಬೇಕು ಅಂತ. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಎಲ್ಲವೂ ಕೂಡ ಚಂದವಾಗಿರಬೇಕು ಅಂತ ಅಂದರೆ ಜನರ ಮನಸ್ಥಿತಿ ಹೇಗಿರಬೇಕು ಸ್ವಾಮೀಜಿ? ಒಂದು ಹೂತೋಟ ಅಂತ ಅನ್ನೋದು ನಾನಾ ಬಗೆಯ ಹೂಗಳಿದ್ದಾಗ ಮಾತ್ರ ಉದ್ಯಾನ ಅಂತ ಆಗುತ್ತೆ. ಇಲ್ಲ ಅಂತಂದರೆ ಅದು ಕೃಷಿ ಭೂಮಿ ಅಂತ ಆಗುತ್ತೆ. ಒಂದೇ ಹೂಗಳೇ, ಒಂದೇ ತೆರನಾದ ಹೂಗಳನ್ನು ಬೆಳೆಸುವಂಥದ್ದು ಒಂದು ಹೊಲ ಅಂತ ಆಗುತ್ತೆ, ಉದ್ಯಾನ ಆಗಲ್ಲ. ಉದ್ಯಾನ ಅಂತ ಆಗಬೇಕು ಅಂತಂದರೆ ಎಲ್ಲ ಬಗೆಯ ಹೂಗಳು ಇದ್ದಾಗ ಉದ್ಯಾನ ಅಂತ ಅನಿಸುತ್ತೆ. ಹಾಗೆ ಈ ವಿವಿಧತೆ ಅನ್ನುವಂತಹದ್ದು, ಅದರಲ್ಲಿ ನಾವು ಸೌಂದರ್ಯವನ್ನು ಕಂಡು ಆಸ್ವಾದಿಸಬೇಕೆ ಹೊರತು ಅದನ್ನು ಒಂದನ್ನು ಇನ್ನೊಂದು ದೂರ ಮಾಡಿದರೆ ಆವಾಗ ಅದು ತೋಟ ಅಂತ ಆಗೋದಿಲ್ಲ, ಅದು ಕೃಷಿ ಭೂಮಿ ಅಂತ ಆಗುತ್ತೆ. ಮತ್ತೊಬ್ಬರನ್ನು ನಾವು ನಿಂದಿಸಲಿಕ್ಕೆ ಹೊರಟ್ರೆ ಪ್ರತಿನಿಂದಲೇ ಬರುವುದು ಸಹಜ. ಅಂತಹದ್ದನ್ನು ಮಾಡದೆ ನಮ್ಮ ಅದು ಜಾತಿಯೋ ದೇಶವೋ ಎಲ್ಲ ಆಚಾರಗಳು ವಿಚಾರಗಳು ಅದರ ಬಗ್ಗೆ ಸ್ವಾಭಿಮಾನ ಬೇಕು. ಮತ್ತೊಬ್ಬರ ಆಚಾರ ವಿಚಾರಗಳ ಬಗ್ಗೆ ಕೂಡ ಗೌರವ ಬೇಕು. ಹೀಗೆ ನಾವು ನಡ್ಕೊಂಡೇವು ಅಂತಂದರೆ ಈ ಬಡಿದಾರಗಳು ಕ್ಲೇಶಗಳು ಅಂತ ಆಗುವುದು. ನಮ್ಮತನವನ್ನು ನಮ್ಮದನ್ನು ಹೊಗಳುವ ಭರದಲ್ಲಿ ಮತ್ತೊಬ್ಬರನ್ನು ತೆರೆಯೊಡಿದರೆ ಅದಕ್ಕೆ ಅವರು ಪ್ರತ್ಯುತ್ತರ ಬರೋದು ಸಹಜ, ಅದು ವಿಕೋಪಕ್ಕೆ ಹೋಗಲ್ಲ. ಹಾಗಾಗಿ ಅಂಥದ್ದನ್ನು ನಾವು ಮಾಡುವುದು ಸಾಧ್ಯ. ಯಾಕೆ ನಾವು ಸಂಘ ಜೀವಿಗಳು ಸಮಾಜ ಜೀವಿಗಳು ಅಂತದನ್ನು ಮಾಡೋದು. ಖಂಡಿತ ಸತ್ಯ ಸ್ವಾಮೀಜಿ. ಹಾಗೆ ನಾನು ಇನ್ನೊಂದು ಕೇಳಬೇಕು ಅಂತ ಇದ್ದೆ. ಈಗ ಗುರುಗಳು ಅಂದ ತಕ್ಷಣ, ಆಧ್ಯಾತ್ಮ ಗುರುಗಳು ಅಂದ ತಕ್ಷಣ ನಮಗೆ ಒಂದು ಬರೋದು ನಮ್ಮ ಆಧ್ಯಾತ್ಮಿಕ ಬದುಕು ಹೇಗಿರಬೇಕು,
ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಜೀವಿ ಹುಟ್ಟಿದಾನೆ ಅಂದ್ರೆ ನಮಗೆ ಮನುಷ್ಯ ಜೀವ ಬಂದಿದೆ ಅಂತಂದ್ರೆ ನಾವು ಮುಕ್ತಿಯನ್ನ ಪಡ್ಕೊಳ್ಳೋಕೆ ಬಹಳ ಸೂಕ್ತವಾದ ಜನ್ಮ ಅಂತ ಇದು. ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಮುಕ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಅವನ ಜೀವನ ಯಾವ ರೀತಿ ಇರಬೇಕು, ಅವನು ಯಾವ ರೀತಿಯಾಗಿ ಆಧ್ಯಾತ್ಮಿಕ ಬದುಕನ್ನು ಬದುಕಬೇಕು ಅಂತ. ನಾವೀವು ಅನ್ನೋದು ಬೇಕಾಗಿಲ್ಲ, ಸಾಕ್ಷಾತ್ ಆ ಭಗವಂತನೇ ಭಗವದ್ಗೀತೆಯಲ್ಲಿ ಅಂದಿರುವ ಮಾತು. ಆಧ್ಯಾತ್ಮಿಕ ಬದುಕು ಬೇರೆ, ಸಾಮಾಜಿಕ ಬದುಕು ಬೇರೆ ಅಲ್ಲ. ಆಧ್ಯಾತ್ಮಿಕ ಬದುಕು ಬೇರೆ, ಸಾಮಾಜಿಕ ಬದುಕು ಬೇರೆ. ಭಗವಂತ ದೇವರು ಎಲ್ಲಿದ್ದಾನೆ? ನಾವು ಆಧ್ಯಾತ್ಮಿಕ ಬದುಕು ಅಂತ ಹೇಳಿಕೊಂಡು ದೇವಾಲಯಗಳಿಗೆ ಹೋಗಿ ದೇವರ ಪೂಜೆ ಮಾಡ್ತೇವೆ, ಕಾಡಿಗೆ ಹೋಗಿ ಏಕಾಂತದಲ್ಲಿ ತಪಸ್ಸು ಮಾಡ್ತೇವೆ ಅಂದ್ರೆ ಇವತ್ತಿಗೆ ಅದು ಆಗು ಹೋಗುವ ವಿಚಾರ ಅಲ್ಲ. ದೇವರು ಎಲ್ಲಿದ್ದಾನೆ? ಅವನೇ ಅನ್ನುವಂತೆ. ಹೌದು, ಗುಡಿಯೊಳಗೆ ಖಂಡಿತ ಇದ್ದಾರೆ, ಆದರೆ ಅಲ್ಲಿ ಮಾತ್ರ ಇರೋದಲ್ಲ. ಅವನೇ ಅಂದಿರುವ ಮಾತು, ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಸಮಾಜದ ಎಲ್ಲರ ಹೃದಯದೊಳಗೂ ಕೂಡ ನಾನು ನಿಲ್ಲಿಸಿದ್ದೇನೆ. ನಾವೇನ್ ಮಾಡ್ತೇವೆ? ದೇವರ ಪೂಜೆ ಅಂತ ಹೇಳಿಕೊಂಡು ದಿನದೊಳಗೆ ಅರ್ಧ ಗಂಟೆ ಇಲ್ಲ ಗುಡಿಗೆ ಹೋಗಿ ಮನೆಯಲ್ಲಿಯೇ ದೇವರ ಫೋಟೋ ಇಟ್ಕೊಂಡು ಒಂದು ಅರ್ಧ ಗಂಟೆ ದೇವರ ಪೂಜೆ ಮುಗಿತು ಅಂದ್ಕೊಂಡ್ಬಿಡ್ತೇವೆ. ದೇವರು ಎಲ್ಲಿದ್ದಾನೆ? ಅಲ್ಲಿ ಮಾತ್ರ ಇರೋದು ಅಲ್ಲ, ಎಲ್ಲ ಕಡೆ ಇದ್ದಾನೆ. ಅಂದಮೇಲೆ ನಾವೆಷ್ಟು ಪೂಜೆ ಮಾಡಿದ್ರೆ ಹಾಗಾಯ್ತು? 1% ಆಗಿಲ್ಲ. ಭಗವಂತ ಅಂತಾನೆ ದೇವರ ಪೂಜೆ ಬೇರೆ, ನಿನ್ನ ಬದುಕು ಬೇರೆ ಅನ್ಕೋಬೇಡ. ಹಾಗಾದ ಮಾತ್ರಕ್ಕೆ ದೇವರ ಪೂಜೆಯೇ ನಿನ್ನ ಬದುಕು ಆಗೋದಲ್ಲ. ನಿನ್ನ ಬದುಕೆಲ್ಲವೂ ದೇವರ ಪೂಜೆ ಆಗಬೇಕು. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಬದುಕಿಗೋಸ್ಕರವಾದರೂ ಸರಿ ಏನೊಂದು ಕೆಲಸವನ್ನು ಆಯ್ದುಕೊಂಡಿದ್ದೆಲ್ಲ ಅದನ್ನು ನನ್ನ ಪೂಜೆ ಅಂತ ಮಾಡ. ಅದು ಬಿಸಿನೆಸ್ ಇರ್ಬೋದು, ಮಾಡ್ತಾ ಇರೋದು ಬಿಸಿನೆಸ್ ವ್ಯಾಪಾರ, ಆದರೆ ಅದು ಕೂಡ ನನ್ನ ಪೂಜೆ ಆಗಿರ್ಬೇಕು. ಪೂಜೆಯಲ್ಲಿ ನಾವು ದೇವರಿಗೆ ನಾನಾ ಬಗೆಯ ಪುಷ್ಪಗಳನ್ನು ಸಮರ್ಪಿಸ್ತೇವೆ. ಆ ಪುಷ್ಪಗಳು ಹೇಗಿರಬೇಕು? ಸುಗಂಧಭರಿತವಾದ ಪುಷ್ಪಗಳು, ರಸಭರಿತವಾಗಿರುವ ಹಣ್ಣುಗಳು. ದುರ್ವಾಸನೆ ಬೀರುವ ಹೂವನ್ನು ದೇವರಿಗೆ ಸಲ್ಲ, ಬಾಡಿರುವ ಒಣಗಿರುವ ಹೂಗಳನ್ನು ದೇವರಿಗೆ ಸಲ್ಲ, ಕೊಳೆತು ಹೋದ ಹುಡುಕಾದ ಹಣ್ಣುಗಳನ್ನು ದೇವರಿಗೆ ಸಮರ್ಪಿಸಲ್ಲ. ನಮ್ಮ ವೃತ್ತಿ ಜೀವನದಲ್ಲಿಯೂ ಸರಿಯೇ, ನಾವಿಡುವ ಪ್ರತಿಯೊಂದು ಹೆಜ್ಜೆಯು ಅದು ಸುಗಂಧಭರಿತವಾದ ದೇವರಿಗೆ ಅರ್ಪಿಸುವ ಪುಷ್ಪ ಆಗಿರಬೇಕು. ನಾವು ಮುಂದಿಡುವ ಪ್ರತಿಯೊಂದು ಹೆಜ್ಜೆಯು ಕೂಡ ರಸಭರಿತವಾದ ಅದು ಹಣ್ಣಾಗಬೇಕು. ಭಗವಂತನ ಹೃದಯದಲ್ಲಿ ನೆನೆಸಿಕೊಂಡು ದೇವರಿಲ್ಲಿದ್ದಾನೆ. ಗುಡಿಯೊಳಗೆ ಮಾತ್ರ ಅಲ್ಲ, ಎಲ್ಲರೂ ಹೃದಯದೊಳಗೆ ನೆಲೆಸಿದ್ದಾನೆ. ಈ ಭಾಷೆ ಗಿರಾಕಿಗಳ ಹೃದಯದೊಳಗೂ ದೇವರಿದ್ದಾರೆ, ಗಿರಾಕಿಗಳ ಹೃದಯದೊಳಗೆ ದೇವರಿದ್ದಾರೆ. ಹಾಗಾಗಿ ಅವರಿಗೆ ನಾನು ಮೋಸ ಮಾಡಿದೆ ಅಂತಂದ್ರೆ ಮಾಡಿದ್ಯಾರಿಗೆ? ಭಗವಂತನಿಗೆ ಮೋಸ ಮಾಡ್ತಾ ಇದ್ದೇನೆ. ಈ ಭಾವವನ್ನು ಹೃದಯದಲ್ಲಿ ಇಟ್ಟುಕೊಂಡು ಮತ್ತೊಬ್ಬರಿಗೆ ಅನ್ಯಾಯವಾಗದಂತೆ ನಾವು ಬಿಸಿನೆಸ್ ಮಾಡಿದ್ರು ಕೂಡ, ವ್ಯಾಪಾರ ಮಾಡಿದ್ರು ಕೂಡ ಅದು ದೇವರ ಪೂಜೆ ಆಗುತ್ತೆ. ಆಗಲೇ ದೇವರ ಪೂಜೆ ಪರಿಪೂರ್ಣ ಆಗೋದು. ಈ ಅರ್ಧ ಗಂಟೆಯಲ್ಲಿ ಮಾಡಿದ್ದು ಆ ಭಗವತ್ ಚಿಂತನೆ ನಮ್ಮಲ್ಲಿ ತುಂಬಿಸಿಕೊಳ್ಳೋದಕ್ಕೆ, ಸ್ಫೂರ್ತಿಯನ್ನು ಪಡ್ಕೊಳ್ಳಿಕ್ಕೆ ನಡೆಯುವ ಪ್ರಕ್ರಿಯೆ ಅಷ್ಟೇ. ಮನಸ್ಸು ಬಹಳ ಪವಿತ್ರವಾಗಿರಬೇಕು ಅಂತ. ಆ ಭಗವತ್ ಚಿಂತನೆಯನ್ನು ಇಲ್ಲಿ ನಾವು ಅರ್ಧ ಗಂಟೆ ಮಾಡುವ ಪ್ರಕ್ರಿಯೆಯಿಂದ ಆ ಚಿಂತನೆಯನ್ನು ಒಳಗೆ ತುಂಬಿಸಿಕೊಂಡು ಅದು ದಿನದ ಉದ್ದಕ್ಕೂ ಮುಂದೆ ಬರಬೇಕು. ದಿನದ ಉದ್ದಕ್ಕೂ ಬರಬೇಕು. ಇಲ್ಲಿ ಸ್ಫೂರ್ತಿ ಪಡೆಯೋದು, ಅದನ್ನು ಕಾರ್ಯಗತಗೊಳಿಸುವುದು ಇಲ್ಲಿ. ಇವತ್ತೇನಾಗಿದೆ? ಅದು ಮಾತ್ರ ದೇವರ ಪೂಜೆ, ಇದು ಬೇರೆ ಅಂತ ಆಗಿದೆ. ಅದು ಭಗವದ್ ಆರಾಧನೆ ಅಲ್ಲೇ ಅಲ್ಲ. ಇದು ಭಗವಂತ ತೋರಿಸಿದ, ತನ್ನನ್ನು ಆರಾಧನೆ ಹೇಗೆ ಮಾಡಬೇಕು ಅಂತ ದೇವರು ತೋರಿಸಿದ ಬಗ್ಗೆ ಹೀಗೆ. ಹೀಗೆ ನಡೆದಾಗ ಆಧ್ಯಾತ್ಮಿಕ ಬದುಕು ಬೇರೆ, ನಮ್ಮ ವ್ಯವಹಾರ ಬೇರೆ ಇಲ್ಲ. ವ್ಯವಹಾರವೆಲ್ಲವೂ ಭಗವಂತನ ಆರಾಧನೆ ಆಗಬೇಕು. ನಾವು ಎಷ್ಟು ಸತ್ಯನಿಷ್ಠರಾಗಿರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾನು ಒಂದ್ ಕಡೆ ಓದ್ತಾ ಇದ್ದೆ, ಅತ್ಯಂತ ಪವಿತ್ರವಾದ ಹೂಗಳನ್ನ ಮಾತ್ರ ನಾವು ಹೇಗೆ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತೀವೋ, ನಮ್ಮನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೋಬೇಕಂದ್ರೆ ನಾವಷ್ಟು ಪವಿತ್ರವಾಗಿರಬೇಕು ಅಂತ. ಹಾಗೆ ಸ್ವಾಮೀಜಿ, ನಂಗೆ ಇನ್ನೊಂದು ಕ್ವೆಶ್ಚನ್ ಬಂತು. ನೀವು ಹೇಳ್ತಾ ಇದ್ರಿ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ. ಆದರೆ ಎಷ್ಟೊಂದು ಜನರ ಹೃದಯದಲ್ಲಿ ಕಲ್ಮಶ ಇರುತ್ತೆ, ಎಷ್ಟೊಂದು ಅಶಾಂತಿ ನಡೀತಾ ಇರುತ್ತೆ ಸಮಾಜದಲ್ಲಿ. ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅಂದಮೇಲೆ ಯಾಕೆ ಒಬ್ಬೊಬ್ರನ್ನ ಹೇಳ್ತೀವಿ ಹಾರ್ಟ್ಲಿ ಇವ್ರು ತುಂಬ ಒಳ್ಳೆಯವರಪ್ಪ ಅಂತ, ಒಬ್ಬರಿಗೆ ಹೇಳ್ತೀವಿ ಮನುಷ್ಯ ನೋಡೋಕ್ಕೆ ತುಂಬ ಒಳ್ಳೆಯವನು ಆದರೆ ಹಾರ್ಟ್ ಇದೆ ಅಲ್ಲ ಸರಿ ಇಲ್ಲ ಅಂತ. ಅದು ಯಾಕೆ ಸ್ವಾಮೀಜಿ ಹಾಗೆ? ಮತ್ತೊಬ್ಬರನ್ನು ಕಂಡಾಗ ನಮ್ಮನ್ನು ಅನಿಸುವುದು ಹಾಗೆ, ಅವನಿಗೆ ನಮ್ಮನ್ನು ಕಂಡಾಗ ಅನಿಸುವುದು ಹೀಗೆ.
ಆಯಾಯ ವ್ಯಕ್ತಿಗತವಾದ ಧರ್ಮ. ಅವರಿಗೆ ಅವರು ಸರಿ, ನಮಗೆ ನಾವು ಸರಿ ಅನ್ನೋ ಹಾಗೆ. ಸಮಾಜದಲ್ಲಿ ಒಂದು ಸರಿಯಾಗಿರ್ಬೇಕಾದ್ರೆ ಹೇಗಿರ್ಬೇಕು ಅನ್ನೋದು ನೀತಿ ನಿಯಮ ಇದೆ, ಅದನ್ನು ನಾವೆಲ್ಲರೂ ಅಳವಡಿಸ್ಕೊಂಡು. ಹಾಂ ಸ್ವಾಮೀಜಿ, ಇನ್ನೊಂದು ನನಗೆ ಕ್ಯೂರಿಯಾಸಿಟಿ ಅಂದಿದ್ದೇನು ಅಂತಂದರೆ, ಈಗ ನಮ್ಮದು ರೊಟೀನ್ ಅಂದರೆ ನಾವು ಹೇಳಿಬಿಡ್ತೀವಿ, ಓಕೆ ನಮ್ದು ಇಷ್ಟೊತ್ತಿಗೆ ಹೇಳ್ತೀವಿ, ಇಷ್ಟೊತ್ತಿಗೆ ಕೆಲಸ ಆಗುತ್ತೆ, ಹಿಂಗೆ ಬದುಕ್ತೀವಿ ಅಂತ. ಆದರೆ ನಾನು ಯಾವಾಗಲೂ ನಿಮ್ಮನ್ನು ನೋಡ್ತಿದ್ದಾಗ ಅನಿಸಿತ್ತು, ಒಂದು ಯತಿಗಳ ಒಂದು ಆಧ್ಯಾತ್ಮಿಕ ದಿನಚರಿ ಹೇಗಿರುತ್ತೆ ಅಂತ ನೀವು ತಿಳಿಸ್ಬೋದಾ? ನಿಮ್ಮ ಆಧ್ಯಾತ್ಮಿಕ ದಿನಚರಿ ಹೇಗಿರುತ್ತೆ ಅಂತ? ಯತಿಗಳಾಗಿ ನಾವು ಮಾಡಬೇಕಾದ ಧಾರ್ಮಿಕ ಅನುಷ್ಠಾನಗಳು ಹೀಗಿದ್ದಿರ್ತಾರೆ. ಇನ್ನು ಉಳಿದಂತೆ ಸಮಾಜದ ಜೊತೆಗೆ ಪೀಠಾಧಿಪತಿಗಳಾಗಿ ಸಾಮಾಜಿಕ ಜವಾಬ್ದಾರಿಯು ಒಂದಿಷ್ಟಿದೆ. ಸಂಧ್ಯಾ ವಂದನೆ, ದೇವರ ಪೂಜೆ, ಅದಕ್ಕೊಂದು ಹೊತ್ತೊಂದಿದೆ. ಆ ಹೊತ್ತಲ್ಲಿ ಅದನ್ನು ಉಳಿದಂತೆ ಸಮಾಜ ಜವಾಬ್ದಾರಿ ಹೊತ್ತುಕೊಂಡು ಈ ರೀತಿಯಾಗಿ ಪಾಠ ಪ್ರವಚನಗಳು, ಇನ್ನಿರುವೆಲ್ಲ ಸಮಾಜ ಸೇವಾ ಕಾರ್ಯಗಳು, ಇವುಗಳನ್ನೆಲ್ಲ ನಿರ್ವಹಿಸಿದ್ದಾರೆ. ಖಂಡಿತ ಸ್ವಾಮೀಜಿ, ಒಂದು ಉನ್ನತವಾದ ಶ್ರೇಷ್ಠವಾದ ಸ್ಥಾನದಲ್ಲಿ ನೀವಿದ್ದೀರಾ. ಆದರೆ ನಾವು ಹುಟ್ಟುತ್ತಾ ಯಾರೂ ಅಂದ್ಕೊಂಡಿರಲ್ಲ ನಾನು ಯತಿನೇ ಆಗ್ತೀನಿ ಅಥವಾ ನಾನು ಡಾಕ್ಟರೇ ಆಗ್ತೀನಿ, ಇಂಜಿನಿಯರೇ ಆಗ್ತೀನಿ ಅಂತ ನಾವು ಯಾರೂ ಅಂದ್ಕೊಂಡಿರಲ್ಲ. ಜೀವನ ಈಗ ಇವತ್ತಿನ ಕಾಲಕ್ಕೆ ಎಷ್ಟು ಅನ್ಸರ್ಟೈನ್ ಆಗ್ತಾ ಇದೆ ಅಂತ ಅಂದರೆ, ಇವತ್ತಿದ್ದಂಗೆ ನಾವು ನಾಳೆ ಇರಲ್ಲ. ನಿಮಗೆ ಮೊದಲು ಅಂದರೆ ಕಾವ್ಯನ ಧರಿಸೋಕ್ಕಿಂತ ಮುಂಚೆ, ನೀವು ಈ ಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ, ನಿಮ್ಮ ಗುರುಗಳಿಗೆ ಶಿಷ್ಯರಾಗೋಕ್ಕಿಂತ ಮುಂಚೆ ಏನು ಆಗಬೇಕು ಅಂತ ನಿಮ್ಮ ಜೀವನದಲ್ಲಿ ಆಸೆ ಇತ್ತು? ನಮ್ಮ ಕುಲದಲ್ಲಿ ವೈದಿಕ ವೃತ್ತಿ ಇತ್ತು, ನಮಗದರಲ್ಲಿ ಗೌರವ ಭಾವವೂ ಇತ್ತು. ಹಾಗೆ ಸಹಜವಾಗಿ ಅದೇ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಕೃಷಿ ಮತ್ತು ವೈದಿಕ ವೃತ್ತಿ ಅದರಲ್ಲಿ ಹೋಗೋ ಚಿಂತನೆ ಇತ್ತು, ಅದನ್ನು ಹೆಚ್ಚಿನದನ್ನು ನಾವು ಇಟ್ಟುಕೊಂಡೆ. ಓಕೆ, ಯಾವ ಅವಕಾಶ ಬಂತು ಆ ಅವಕಾಶವನ್ನು ಸ್ವೀಕರಿಸಿ. ಅವಕಾಶ ಬಂತು ಸ್ವಾಮೀಜಿ, ನೀವು ತಗೊಂಡ್ರಿ. ಈಗ ನೀವು ಯತಿಗಳಾಗಿ ಕಾವ್ಯನ ಧರಿಸಿದ ಮೇಲೆ ಬರೀ ಒಂದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ವಾಮಿ ಅಂದರೆ ಒಂದು ಪೀಠಕ್ಕೆ ಅಷ್ಟೇ ಅಲ್ಲ, ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಅಂತ ನಡೆದು ತೋರಿಸ್ಬೇಕು ಅಂತ ಒಂದಿಷ್ಟು ಗೋಲ್ಗಳಿರುತ್ತೆ. ಇವತ್ತು ಬಂದು ನಾನು ಇಲ್ಲಿ ಕುತ್ಕೊಂಡು ಕೇಳಬೇಕು ಅಂದಾಗ ಒಂದಿರುತ್ತೆ, ಹಾಂ ಸ್ವಾಮೀಜಿ ಹತ್ರ ಇದು ಕೇಳಬೇಕು, ಇಷ್ಟಿಷ್ಟು ಕೇಳಬೇಕು ಅಂತ. ಅಷ್ಟು ಕೇಳಿ ಅದು ಸರಿಯಾಗಿ ಬಂದರೆ ಮಾತ್ರ ಅದು ಪರಿಪೂರ್ಣ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಂದು ಭಾವನೆ. ಹಾಗೆ ನೀವು ಈ ಸ್ಥಾನಕ್ಕೆ ಬರುವಾಗ ಒಂದು ಯೋಚನೆ ಇರುತ್ತೆ, ಅಂದರೆ ನಾನು ಸಾಮಾಜಿಕವಾಗಿ ಇದೇ ಕೆಲಸ ಮಾಡಬೇಕು, ಮಠಕ್ಕಿದೆ ಕೆಲಸ ಮಾಡಬೇಕು, ಪೀಠಾಧ್ಯಕ್ಷರಾದ್ಮೇಲೆ ನಾನು ಇದೇ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಗೋಲ್ಸ್ಗಳನ್ನು ಹಾಕ್ಕೊಂಡಿರ್ತೀರ. ನಿಮಗೆ ಈ ಒಂದು ಸ್ಥಾನಕ್ಕೆ ಬಂದ ಮೇಲೆ ನೀವು ಅನ್ಕೊಂಡಿದ್ದೆಲ್ಲದನ್ನು ಕೂಡ ಪೂರ್ಣ ಮಾಡಿದ್ದೀನಿ ಅನ್ನುವಂತಹ ಆತ್ಮತೃಪ್ತಿ ಇದೆಯಾ? ಅದು ಯಾವತ್ತಿಗೂ ಮುಗಿಯದ ಕೆಲಸ. ಇನ್ನೊಂದು, ನಾವು ಇಲ್ಲಿ ಇಂಥದ್ದು ಮಾಡ್ತೇವೆ ಅಂತ ಹೇಳ್ಕೊಂಡು ಬರೋದಿಲ್ಲ. ಸಮಾಜ ನಮ್ಮಿಂದ ಏನನ್ನು ಬಯಸುತ್ತೆ ಅದನ್ನು ನಮ್ಮಿಂದ ಎಷ್ಟು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ನಾವು ಮಾಡಿಸ್ಕೊಳ್ಬೋದು. ನಮ್ಮ ವ್ಯಕ್ತಿಗತವಾದಂತಹ ಚಿಂತನೆಗಳು, ಆಶೆಗಳು, ಕಾಮನೆಗಳು, ಇದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಒಂದು ಇರುತ್ತೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಸಮಾಜ ನಮ್ಮಿಂದ ಪೀಠಾಧಿಪತಿಗಳಾದ ಮೇಲೆ ಸಮಾಜ ನಮ್ಮಿಂದ ಏನನ್ನು ಬಯಸುತ್ತೆ ಅದನ್ನು ನಾವು ಪ್ರಾಮಾಣಿಕವಾಗಿ ಎಷ್ಟು ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನು. ಓಕೆ, ಹಾಗೆ ಸ್ವಾಮೀಜಿ ಇನ್ನೊಂದು ಕೇಳಬೇಕಂತ ಇದೆ. ಯುವರಾಷ್ಟ್ರ ಭಾರತ ಅಂತ ಹೇಳ್ತೀವಿ ಇವತ್ತಿನ, ಅಂದರೆ ನಮ್ಮ ಶಕ್ತಿನೇ ಯೂತ್ಸ್. ಬಟ್ ಎಷ್ಟೊಂದು ಜನ ಹಾದಿ ತಪ್ತಾ ಇದ್ದಾರೆ, ಅಂದರೆ ಅಧರ್ಮದ ಮಾರ್ಗವನ್ನು ಹಿಡಿತಾ ಇದ್ದಾರೆ. ಅದು ಯಾವತ್ತಿದ್ರೂ ಕೂಡ ಭಾರತಕ್ಕೆ ಒಂದು ಹೊಣೆನೇ ಆಗುತ್ತೆ. ಹಾಗಾಗಿ ನೀವು ಯೂತ್ಸ್ಗೆ ಕೊಡುವಂತಹ ಮೆಸೇಜ್ ಏನು ಅಂತ? ನಾವು ಈ ಹಂತವನ್ನು ಏರಬೇಕು ಅಂತಿದ್ದರೆ ಬರೀದೇ ನಮ್ಮ ಶ್ರಮದಿಂದ ಆಗಿಲ್ಲ. ಈ ಸಮಾಜ ನಮಗೆ ಎಲ್ಲವನ್ನು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟದರಿಂದಾಗಿ ಆಗಿದೆ. ನಾವೇನು ಹೇಳ್ತೇವೆ, ಇಲ್ಲ ನಾವು ಅದಕ್ಕೆ ಪೇ ಮಾಡಿದ್ದೇವೆ, ಬರೀ ದುಡ್ಡು ಕೆಲಸ ಮಾಡೋದಿಲ್ಲ. ನಾನು ಒಂದು ಸೇಬು ಹಣ್ಣು ಬೇಕಾಗಿದೆ, 100 ರೂಪಾಯಿ ಮುಂದಿಡ್ತೇನೆ, ಇದ್ದಕ್ಕಿದ್ದಾಗ ಒಂದು ಸೇಬು ಸೃಷ್ಟಿಯಾಗಲಿ ಅಂತ ಹೇಳಿದರೆ ಆ ದುಡ್ಡು ಸೇಬನ್ನು ಸೃಷ್ಟಿಸೋದಿಲ್ಲ. ಅದರ ಹಿಂದೆ ದೊಡ್ಡ ಶ್ರಮಿಕ ವರ್ಗ ಇದೆ, ಅವರೆಲ್ಲರ ಸಹಕಾರದಿಂದಾಗಿ ಇದನ್ನು ಪಡಿತಾ ಇದ್ದೇವೆ. ಹಾಗಾಗಿ ಸಮಾಜದ ಋಣ ನಮ್ಮ ಮೇಲೆ ಇದೆ. ಸಮಾಜದಿಂದ ಎಲ್ಲವನ್ನು ಪಡೆದಿದ್ದೇವೆ, ದುಡ್ಡು ಕೊಟ್ಟಿದ್ದಿರ್ಬೋದು, ಆದರೆ ಎಲ್ಲವನ್ನು ನಾವು ಸಮಾಜದಿಂದ ಪಡೆದಿದ್ದೇವೆ. ಬರೀ 1 ಕೋಟಿ ರೂಪಾಯಿ ಮುಂದೆ ಇಟ್ಟು ಅದು ಭವ್ಯವಾದ ಬಂಗಲೆ ನಿರ್ಮಾಣ ಆಗಿದ್ದರೆ ಆಗೋದಿಲ್ಲ. ಅದರ ಹಿಂದೆ ಶ್ರಮಿಸಬೇಕಾದವರು ಅವರು ಶ್ರಮಿಸಲೇಬೇಕು. ಹಾಗಾಗಿ ಈ ಸಮಾಜದ ಋಣ ನಮ್ಮ ಮೇಲೆ ಸದಾ ಕಾಲವಿದೆ. ಸಮಾಜದಿಂದ ಎಲ್ಲವನ್ನು ಪಡೆದಿದ್ದೇವೆ ಅಂದಮೇಲೆ ಪ್ರತಿಯಾಗಿ ಸಮಾಜಕ್ಕೆ ಎಲ್ಲವನ್ನು ಕೊಡುವ ಜವಾಬ್ದಾರಿ ಇದೆ. ಸಾಧ್ಯವೋ? ಇಲ್ಲ, ಬೇಕಾಗಿಲ್ಲ. ನಮ್ಮ ವ್ಯಕ್ತಿಗತ ನೆಲೆಯಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಕೊಟ್ಟರೆ, ಒಬ್ಬೊಬ್ಬರು ಒಂದೊಂದನ್ನು ನೀಡಿದ್ರಿಂದ ನೀಡಿದಂತಂದರೆ ಸಮಾಜ ಮತ್ತೆ ಪುನಃ ಮರುಪೂರ್ಣ ಆಗ್ತಾ ಇರುತ್ತೆ. ಹಾಗೆ ಸಮಾಜ ಪೂರ್ಣವಾಗಬೇಕು, ಇನ್ನೊಂದು ಕಡೆ ಅದನ್ನು ತೆಗೆದುಕೊಳ್ತಾ ಇರಬೇಕು. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಕೊಡುವಾಗ ನಾವು ಮೋಸ ಮಾಡಿ ಕೊಟ್ಟೇವೆ ಅಂತಂದರೆ
ನಮ್ಮ ಕೊಡುವುದಲ್ಲಿ ನಾವು ಮೋಸ ವಂಚನೆ ಮಾಡಿದೆವು ಅಂತಂದ್ರೆ ಇನ್ನೊಬ್ಬನು ಮೋಸ ವಂಚನೆ ಮಾಡ್ತಾನೆ. ನಾವು ಅವನ ಮೋಸ ವಂಚನೆ ದೂರದೇವೆ, ನಮ್ಮ ಮೋಸ ವಂಚನೆಯನ್ನು ನಾವು ಕಡೆಗಣಿಸ್ತೇವೆ. ಹಾಗಾಗದಂತೆ ಎಲ್ಲರೂ ಕೂಡ ಪ್ರಾಮಾಣಿಕ ಭಾವನೆಯಿಂದ ನಮ್ಗೆ ಏನು ಸಾಧ್ಯವೋ ಅದನ್ನು ಪ್ರಾಮಾಣಿಕ ಕೊಡ್ತಾ ಬಂದೆವು ಅಂತಂದರೆ ಸಮಾಜದಲ್ಲಿ ಪೂರ್ಣವೂ ಆಗತ್ತೆ, ಬೇಕಾದವರಿಗೆ ಪಡಿತದೆ. ಖಂಡಿತ ಸ್ವಾಮೀಜಿ, ಬಹಳ ಸತ್ಯವಾದ ಮಾತು. ಅಂದರೆ ನಮಗೆ ಬುದ್ಧಿ ತಿಳಿದಷ್ಟು ನಾವು ಅಷ್ಟು ಮಾಡ್ತೀವಿ, ಅಂದರೆ ಒಳ್ಳೇದು ಮಾಡೋದಿರ್ಬೋದು. ಯಾಕಂತಂದರೆ ಒಂದು ಭಯ ಇರುತ್ತೆ, ಅಕಸ್ಮಾತ್ ನಾನು ಸತ್ತ ಮೇಲೆ ಇದೆಲ್ಲ ಪಾಪ ಕರ್ಮಗಳನ್ನು ನಾನು ಅನುಭವಿಸ್ಬೇಕು ಅನ್ನೋದಿರೋದಕ್ಕಾದ್ರೂ ಮನುಷ್ಯ ಒಂದಿಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾನೆ. ನನಗೀಗ ನಿಮ್ಮ ಹತ್ರ ಕೇಳಬೇಕಂತ ಅನಿಸ್ತಾ ಇದೆ, ಮನುಷ್ಯ ತನ್ನ ಪ್ರಾಣವನ್ನು ಕಳ್ಕೊಂಡ್ಮೇಲೆ ಯಾವ ರೀತಿಯಾಗಿರುತ್ತೆ ವ್ಯವಸ್ಥೆ ಅಂತ, ಅಂದರೆ ಗರುಡ ಪುರಾಣದಲ್ಲಿ ಒಂದಿಷ್ಟು ಉಲ್ಲೇಖ ಮಾಡ್ತಾರೆ, ಅದನ್ನು ನೀವು ನಮಗೆ ಸ್ವಲ್ಪ ತಿಳಿಸ್ಬೋದಾ ಅಂತ. ದೇಹವನ್ನು ಬಿಟ್ಟ ಬಳಿಕ ಯಮದೇವರು ಕರ್ಕೊಂಡು ಹೋಗ್ತಾರೆ. ನಾವು ಈ ತನಕ ಮಾಡಿರುವ ಪಾಪ ಪುಣ್ಯಗಳೇನಿದ್ದಾವೆ ಅವುಗಳನ್ನು ನೋಡಿ ಅದಕ್ಕೆ ತಕ್ಕದಾಗಿರತಕ್ಕಂತಹ ಒಳ್ಳೆಯದಕ್ಕೆ ಒಳ್ಳೆಯ ಫಲವನ್ನು ಉಣಿಸ್ತಾನೆ, ಕೆಟ್ಟದಕ್ಕೆ ಶಿಕ್ಷೆ ನೀಡ್ತಾನೆ. ಊರಲ್ಲಿ ಖಾಲಿ ಆಗೋದಿಲ್ಲ, ಸ್ವಲ್ಪ ಒಂದು ಇಷ್ಟು ಬಾಕಿ ಇಟ್ಟು ಕಳುಹಿಸ್ತಾನೆ ಪುನಃ. ಅಲ್ಲಿ ಒಳ್ಳೆತನ ಪುಣ್ಯ ಜಾಸ್ತಿ ಇದೆ ಅಂತ ಹೇಳಿದರೆ ಒಳ್ಳೆ ಕುಲದಲ್ಲಿ ಕೊಡ್ತಾನೆ, ಇಲ್ಲೊಂದಿಷ್ಟು ಅನುಕೂಲತೆಗಳು ಸಿಗ್ತಾರೆ. ಇಲ್ಲ ಮಾಡಿದ ಪಾಪವೇ ಜಾಸ್ತಿ ಅಂತಂದರೆ ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲಿ ಕೂಡ ಬಗೆಯ ಸಂಕಷ್ಟಗಳನ್ನು ಅನುಭವಿಸುವ ಸ್ಥಿತಿ ಇದೆ. ಇದು ನಮ್ಮ ಹಿರಿಯರು ಜ್ಞಾನಿಗಳು ನಮ್ಗೆ ಕೊಟ್ಟಿರತಕ್ಕಂತಹ ಸಂದೇಶ. ಓಕೆ. ಹಾಗೆ ಸ್ವಾಮೀಜಿ, ಇನ್ನೊಂದು, ನಿಮ್ಮ ಜೊತೆ ಮಾತಾಡಿದ ಮೇಲೆ ಗುರುಗಳನ್ನು ನಾವು ನೆನಪು ಮಾಡ್ಕೊಂಡಿಲ್ಲ ಅಂದರೆ ಅದು ಕಂಪ್ಲೀಟೇ ಅನಿಸೋದಿಲ್ಲ, ಈ ಒಂದು ಸಂವಾದ ಇರ್ಬೋದು. ಹಾಗಾಗಿ ನಿಮ್ಮ ಜೊತೆ ಗುರುಗಳ ಒಡನಾಟ ಹೇಗಿತ್ತು? ದಿಸ್ ಇಸ್ ದ ಲ್ಯಾಂಡ್ ಆಫ್ ಗುರು ಅಂತ ಹೇಳ್ತೀವಿ ನಾವು ಭಾರತವನ್ನು. ಗುರುಗಳ ಒಡನಾಟ ಹೇಗಿತ್ತು ಅಂತ? ನಮ್ಮ ಜೊತೆ ಗುರುಗಳ ಒಡನಾಟ ಇರಲಿಲ್ಲ, ಗುರುಗಳ ಜೊತೆ ನಮ್ಮ ಒಡನಾಟ ಇದೆ. ಓಕೆ. ಅಧ್ಯಯನ ಕಾಲದಲ್ಲಿ ಆಶ್ರಮ ಸ್ವೀಕಾರ ಮಾಡಿ ಒಂದು 3 ವರ್ಷ ನಮ್ಮ ಅಧ್ಯಯನ ಇನ್ನೂ ಸ್ವಲ್ಪ ಬಾಕಿ ಇತ್ತು. ಹಾಗಾಗಿ ಅದು ಪರಿಪೂರ್ಣ ಆಗುವ ತನಕ ಅವರ ಜೊತೆಗೇನೆ 24 ಗಂಟೆ ಅವ್ರ ಜೊತೆಗೆ ಸಂಚಾರ ಅದಿತ್ತು. ಮುಂದೆ ನಾವು ವಿಶೇಷ ಸಂದರ್ಭಗಳಲ್ಲಿ, ಚಾತುರ್ಮಾಸ ವ್ರತದಂತಹ ವಿಶೇಷ ಸಂದರ್ಭಗಳಲ್ಲಿ ಅವರು ಒಂದೆಡೆ ಕೂಡುವ ಸಂದರ್ಭ ಏನಿದೆ, ಉಡುಪಿಯಲ್ಲಿ ಪರ್ಯಾಯ ನಡೆಯುವಾಗ ಆವಾಗ ಅವರ ಜೊತೆಗೇನೆ ಇರ್ತಾ ಇದ್ವು. ಉಳಿದಂತೆ ನಮ್ಮ ಕೆಲಸಗಳು ನಡೀತಾ ಇದ್ವು, ಅವರು ಹೊರಗಿಂದ ನೋಡ್ತಾ ಇದ್ದರು. ಓಕೆ, ಬಹಳ ಸಂತೋಷ ಸ್ವಾಮೀಜಿ. ಹಾಗೆ ಇನ್ನೊಂದು ಕೇಳಬೇಕು ನನಗೆ, ಸನ್ಯಾಸಿಗಳು ಅಂದ ತಕ್ಷಣ ಅವರು ಎಲ್ಲವನ್ನ ತ್ಯಾಗ ಮಾಡಿರ್ತಾರೆ ಅಂತ. ಈ ತ್ಯಾಗ ಮಾಡಿದವರ ಹತ್ರ ನಾವು ಒಂದೊಂದಕ್ಕೆ ಒಂದೊಂದು ವರ್ಡನ್ನು ನೀವು ಕೇಳಿರ್ಬೋದು, ರ್ಯಾಪಿಡ್ ಫೈರ್ ಅಂತ ಹೇಳಿಬಿಟ್ಟು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಒಂದು ವರ್ಡ್ ಹೇಳ್ತೀನಿ, ಅಂದರೆ ಒಂದು ಪುಸ್ತಕ ಅಂದರೆ ಆ ಪುಸ್ತಕದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಒಂದು ವರ್ಡಲ್ಲಿ ನೀವು ತಿಳಿಸ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಮೊದಲನೇದಾಗಿ ನಾನು ಭಾರತ ಅಂತ ಕೇಳೋದಾದರೆ, ಭಾರತ ಅಂದ ತಕ್ಷಣ ನಿಮಗೆ ಏನು ಅನಿಸುತ್ತೆ ಸ್ವಾಮೀಜಿ? ಮಾತೆ ನೆನಪಾಗ್ತದೆ. ಕೃಷ್ಣ ಜಗದ್ಗುರುವಾಗಿ, ಗುರು ಗುರು ನಮಗೆ ಮಾರ್ಗದರ್ಶಕ, ತಾಯಿ ಸರ್ವಸ್ವವಾಗಿ. ಜೊತೆಗೆ ನಿಮ್ಮ ಒಂದು ಉಡುಪಿ ಮಠ ಅಂದ ತಕ್ಷಣ ಏನು ನೆನಪಾಗುತ್ತೆ? ಶ್ರೀಕೃಷ್ಣ ನೆನಪಾಗುತ್ತೆ. ಬಹಳ ಸಂತೋಷ ಸ್ವಾಮೀಜಿ. ನಾನು ಒಂದು ಕಡೆ ಓದ್ತಾ ಇದ್ದೆ ಸ್ವಾಮೀಜಿ, ನಮಗೆ ಹೆತ್ತ ತಾಯಿ 1.5-2 ವರ್ಷಗಳ ಕಾಲ ಎದೆ ಹಾಲನ್ನು ಕೊಟ್ಟರೆ ಗೋಮಾತೆ ನಮಗೆ ಸಾಯೋವರೆಗೂ ಹಾಲನ್ನು ಕೊಡ್ತಾಳೆ. ಆದರೆ ಇವತ್ತು ಸಮಾಜದಲ್ಲಿ ಗೋರಕ್ಷಣೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದನ್ನು ನೀವೇ ನೋಡಿರ್ತೀರ. ಹಾಗಾಗಿ ಯಾವ ರೀತಿಯಾಗಿ ಗೋರಕ್ಷಣೆಯನ್ನು ಮಾಡಬೇಕು ಅಂತ ನೀವು ಈಗ ತಾನು ಉಲ್ಲೇಖ ಮಾಡಿದಂತೆ, ಗೋ ನಮಗೆ ಹಾಲು ಮಾತ್ರ ಕೊಟ್ಟದ್ದಲ್ಲ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಂಟೆ ಕುಡಿಯುವ ಕಾಫಿ, ಟೀ ಇರಬಹುದು, ಚಾಕ್ಲೇಟ್ ಇರಬಹುದು, ಪೇಡ ಇರಬಹುದು, ನಾನಾ ಬಗೆಯಲ್ಲಿ. ಇದು ಒಂದು ಕಡೆ. ಇನ್ನೊಂದು ಕಡೆ ನಾವುಣ್ಣುವ ಅನ್ನ, ನಾವುಡುವ ಬಟ್ಟೆ ಹುಟ್ಟಿದ ಹೊಲದಲ್ಲಿ ಅಕ್ಕಿ, ಜೋಳ, ಗೋಧಿ ಏನಿರಬಹುದು, ಬಟ್ಟೆಗೆ ಬೇಕಾಗಿರುವ ಹತ್ತಿ ಇರಬಹುದು, ಹುಟ್ಟಿದ ಹೊಲದಲ್ಲಿ. ಹೀಗೆ ನಮಗೆ ಬದುಕಿನ ಸರ್ವಸ್ವವನ್ನು ಕೊಟ್ಟದ್ದು ಆ ಗೋವೃಷಭಗಳು. ಹಾಗಾಗಿ ನಮ್ಮ ಸಂಸ್ಕೃತಿ ಅದನ್ನು ತಂದೆ ತಾಯಿಂದರಂತೆ ಪೂಜಿಸುವುದಿದೆ, ಗೌರವಿಸುವುದಿದೆ. ನಾವು ಉಣ್ಬೇಕಾದ್ರೆ ಮೊದಲು ನಮಗೆ ಈ ರೀತಿಯಾಗಿ ಬದುಕನ್ನೇ ಕೊಟ್ಟಂತಹ ಗೋವುಗಳಿಗೆ ಒಂದು ಗ್ರಾಸ ಕೊಟ್ಟು ಆ ಬಳಿಕ ನಾವು ಉಣಬೇಕು. ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಮೇಲ್ಬಂತು. ಹಿಂದೆ ಎಲ್ಲ ಮನೆಯಲ್ಲಿ ಇದು ನಡೀತಾ ಇತ್ತು. ಮನೆಯಲ್ಲಿ ಒಂದು ಗೋಶಾಲೆ ಇತ್ತು. ಒಂದು ಮನೆ ಅಂತ ಪರಿಪೂರ್ಣ ಆಗುವುದು 4 ಗೋಡೆಗಳ ಒಂದು ಕಟ್ಟಡ ಅಲ್ಲ. ಮನೆಯೊಳಗೊಂದು ದೇವರ ಮನೆ, ಮನೆ ಹೊರಗೊಂದು ಕೊಟ್ಟಿಗೆ. ಗೋವುಗಳು
ಮಾನವನ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ಕರು ಹುಟ್ಟಿತು ಅಂತಂದರೆ ಕನಿಷ್ಠ ಪಕ್ಷ 4-5 ತಿಂಗಳ ತನಕ ಅವನು ಕೊಟ್ಟಿಗೆಯಲ್ಲಿ ಬೀಳ್ತಾ ಇರಲಿಲ್ಲ. ರಾತ್ರಿ ಮಲ್ಕೊಳ್ಳುವಾಗ ನಮ್ಮ ಚಾಪೆಯಲ್ಲೇ ಮಲಗಿಸ್ಕೊಳ್ತಾ ಇದ್ದೆ. ಇವತ್ತು ನಮ್ಮ ಬದುಕಿನ ಕ್ರಮ ಬದಲಾಗಿದೆ. ಸಣ್ಣ ಸಣ್ಣ ಮನೆಗಳಲ್ಲಿ ವಾಸಿಸ್ತಾ ಇದ್ದೇವೆ. ಮನೆ ಇರೋ 2-3 ಕೂಡ ಮನೆ ಬಿಟ್ಟು ಹೋಗ್ತಾ ಇದ್ದೇವೆ. ಮೇಲಿನ ಫ್ಲಾಟಲ್ಲಿ ವಾಸಿಸ್ತಾ ಇದ್ದೇವೆ. ಹೀಗೆಲ್ಲಾಗಿ ಮನೆಯಲ್ಲಿ ಇವತ್ತು ಗೋವುಗಳನ್ನು ಸಾಕೋದು ಸಾಧ್ಯ ಆಗ್ತಾ ಇಲ್ಲ. ಗೋವುಗಳನ್ನು ಯಾಕೆ ಮನೆಯ ತಂದೆ ತಾಯಿಂದಿರನ್ನು ಕೂಡ ಎಲ್ಲೋ ಸೇರಿಸ್ತಾ ಇದ್ದೇವೆ. ತಂದೆ ತಾಯಿಂದಿರು ಹಾಗೆ ಮನೆ ಮಕ್ಕಳನ್ನು ಕೂಡ ಎಲ್ಲೋ ಬೇಬಿ ಸಿಟ್ಟಿಂಗ್ ಅಥವಾ ಇನ್ನೊಂದು ಯಾವುದೋ ಪ್ಲೇ ಹೋಮ್ ಸೇರಿಸಿ ನಾವಿನ್ನೆಲ್ಲೋ ಹೋಗ್ತಾ ಇದ್ದೇವೆ. ಅಂತಹ ಈ ಕಾಲದಲ್ಲಿ ಮನೆಯಲ್ಲಿ ಗೋವುಗಳು ಸಾಕೋದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಗೋವುಗಳಿಂದ ಪಡೆದ ಉಪಕಾರಕ್ಕೆ ಪ್ರತಿಯಾಗಿ ಪ್ರತ್ಯುಪಕಾರ ಸಲ್ಲಿಸಬೇಕಾದದ್ದು ಮಾನವರೆಲ್ಲರ ಕರ್ತವ್ಯ. ಪ್ರತ್ಯೇಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಊರಿಗೊಂದು ಗೋಶಾಲೆ ತೆಗೆಯೋಣ. ಊರಿಗೊಂದು ಗೋಶಾಲೆ. ಅದು ಗೋಶಾಲೆ ಯಾವುದು ಕೇಳಿದರೆ ನಮ್ಮ ನಿಮ್ಮೆಲ್ಲರದ್ದು ಗೋಶಾಲೆ. ತಾಲೂಕಿಗೊಂದು ತೆಗೆಯೋಣ, ಜಿಲ್ಲೆಗೊಂದು ತೆಗೆಯೋಣ. ಗೋವುಗಳ ಪೋಷಣೆ ಅಲ್ಲಿ ನಡೆಯಿರಿ. ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಊರಿಗೊಂದು ಗೋಶಾಲೆ ಹೇಗಿರಲಿ. ಗೋವುಗಳು ತಮ್ಮ ಇಳಿ ವಯಸ್ಸಿನಲ್ಲಿ ನಡುಕರ ಮನೆಯನ್ನು ಸೇರಿದ ಹಾಗೆ ನೋಡಿಕೊಳ್ಳೋದು ಆ ತಾಯಿಯ ಹಾಲನ್ನುಂಡ ಎಲ್ಲ ಮಕ್ಕಳ ಕರ್ತವ್ಯ. ಸತ್ಯ. ನಿತ್ಯ ನಾವು ಮನೆಯಲ್ಲಿ ಉಳ್ಬೇಕಾದ್ರೆ ಮೊದಲು ಗೋಗ್ರಾಸ ಕೊಡಬೇಕು. ಮನೆಯಲ್ಲಿ ಹಸುವೇ ಇಲ್ಲ. ಗೋಗ್ರಾಸ ಕೊಡುವ ಕ್ರಮ ಹೇಗೆ? ನಾವೆಷ್ಟು ಉಣ್ತೀವಲ್ಲ ಅಷ್ಟನ್ನು ಗೋವಿಗ್ರಾಸ ಕೊಡಬೇಕು. ಮನೆಯಲ್ಲಿ ಹಸು ಇಲ್ಲ, ನಾವು ಎಷ್ಟು ರೂಪಾಯಿಗೆ ಉಣ್ತೇವೆ, 10 ರೂಪಾಯಿಗೆ ಉಣ್ತೇವೋ 100 ರೂಪಾಯಿಗೆ ಉಣ್ತೇವೋ ನಮಗೆ ಬಿಟ್ಟದ್ದು ಅಷ್ಟನ್ನೊಂದು ಪ್ರತ್ಯೇಕ ಹುಂಡಿಯಲ್ಲಿ ಹಾಕಿದ್ದಾರೆ. ಪ್ರತಿನಿತ್ಯ ಎಲ್ಲಿ ಇಂತಹ ಗೋಶಾಲೆಗಳಿದ್ದಾಗ ತಿಂಗಳಿಗೊಮ್ಮೆಯೋ ವರ್ಷಕ್ಕೊಮ್ಮೆಯೋ ನಮ್ಮ ಜನ್ಮ ದಿವಸದಂದು, ಮಕ್ಕಳ ಜನ್ಮ ದಿವಸದಂದು, ತಂದೆ ತಾಯಿಯರ ತಿಥಿಯ ದಿವಸದಂದು ಆ ಕಾಣಿಕೆಯನ್ನು ಇಂತಹ ಗೋಶಾಲೆಗಳಿಗೆ, ಎಲ್ಲಿ ಹಾಲು ಕೊಡುವ ಹಸುವನ್ನು ಹಾಲಿನ ವ್ಯಾಪಾರಿ ಸಾಕ್ತಾರೆ, ದುಡಿಸಿಕೊಳ್ಳುವ ಅದಕ್ಕೆ ಸಾಕಷ್ಟು ಮೇವನ್ನು ನೀಡಲೇಬೇಕು, ಇನ್ನು ದುಡಿಯೋದಿಲ್ಲ, ಇನ್ನು ಹಾಲು ಕೊಡೋದಿಲ್ಲ ಅಂತಂದಾಗ ಅಂತಹ ಗೋವುಗಳ ರಕ್ಷಣೆಗೋಸ್ಕರ ಇದನ್ನು ಮೀಸಲಿಡಿ. ಯಾಕೆ ಸಾಧ್ಯ ಆಗೋದಿಲ್ಲ? ಮನೆಗೊಂದು ಹಸುವನ್ನು ದತ್ತು ತೆಗೆದುಕೊಂಡರೂ ಕೂಡ ಎಂತಹ ಕಡೆಯೂ ಕೂಡ ಗೋಸೇವೆ ಮಾಡಬಹುದು. ನಮ್ಮ ಮನೆಯಲ್ಲಿ ಹಸು ಇಲ್ಲ ಅಂತ ಹೇಳಿಕೊಂಡು ನಾವು ಹಾಲು ಉಣ್ಣೋದು, ಮೊಸರು ಉಣ್ಣೋದು ಬಿಟ್ಟಿಲ್ಲ. ಸತ್ಯ. ಏನು ಮಾಡಿದ್ದೇವೆ? ಎಲ್ಲಿ ಗೋವುಗಳಿದ್ದಾವೋ ಅಲ್ಲಿಂದ ತರಿಸಿಕೊಂಡು ನಾವು ಉಂಡಿದ್ದೇವೆ. ಹಾಗಾದರೆ ಪ್ರತಿಯಾಗಿ ಮಾಡಬೇಕಾದಂತಹ ಉಪಕಾರ ನಮ್ಮನೇಲಿ ಹಸು ಇಲ್ಲ ಅಂತ ನಾವು ಸುಮ್ಮನೆ ಕೊಡೋದಲ್ಲ. ಎಲ್ಲಿ ಅವುಗಳು ಇದ್ದಾವೋ ಅಲ್ಲಿ ಹೋಗಿ ಇದನ್ನು ಸಮರ್ಪಿಸಿದರೆ ಮುಗಿಯಿತು. ನಮ್ಮ ವತಿಯಿಂದ ಕೂಡ ಗೋಸೇವೆ ನಡೆದಂತಾಗತ್ತೆ. ಹೀಗೆ ಎಲ್ಲರೂ ಕೂಡ ಕೈ ಜೋಡಿಸಿದರೆ ಮನೆಗೊಂದರಂತೆ ಒಂದು ಗೋವನ್ನು ದತ್ತು ಕೊಟ್ಟರೆ ಸಾಕು. ಯಾಕೆ ಸಾಧ್ಯ ಆಗಿದೆ? ಸತ್ಯ ಸ್ವಾಮೀಜಿ. ಅಂದರೆ ಗೋವಿನಲ್ಲಿ ನಾವು ಮುಕ್ಕೋಟಿ ದೇವರನ್ನು ನೋಡುವಂತಹ ಸಂಸ್ಕೃತಿ ನಮ್ಮದು. ಈ ಗೋ ರಕ್ಷಣೆ ಇರ್ಬೋದು, ಇದೆಲ್ಲದರ ಜೊತೆಗೆ ಆಹಾರ ಪದ್ಧತಿ ಅನ್ನೋದು ಭಾರತೀಯರಲ್ಲಿ ಯಾವತ್ತೂ ಕೂಡ ಒಂದು ವಿವಾದಾತ್ಮಕವಾದಂತಹ ವಿಚಾರವೇ. ಈಗ ಒಬ್ಬ ಮನುಷ್ಯ ಆಧ್ಯಾತ್ಮಿಕ ಜೀವನ ನಡೆಸಬೇಕು, ಒಂದು ಧ್ಯಾನ ಮಾಡಬೇಕು, ಮತ್ತೊಂದು ಮನಸ್ಸನ್ನು ಸ್ಥಿಮಿತವಾಗಿ ಇಟ್ಕೊಳ್ಬೇಕು ಅಂತ ಅಂದರೆ ಆಹಾರ ಪದ್ಧತಿ ಅನ್ನೋದು ಬಹಳ ಮುಖ್ಯ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಮ ಪ್ರಕಾರ ಆಧ್ಯಾತ್ಮಿಕ ಜೀವನ ನಡೆಸೋರಿಗೆ ನೀವು ಹೇಳಿದ್ರಿ ಸಾಮಾಜಿಕ ಜೀವನ ಬೇರೆ ಅಲ್ಲ, ಆಧ್ಯಾತ್ಮಿಕ ಜೀವನ ಬೇರೆ ಅಲ್ಲ ಅಂತ. ಅದನ್ನು ಹೊರತಾಗಿ ನಾವೇನೋ ಪಾರಾಯಣ ಆದಿಗಳನ್ನು ಮಾಡಬೇಕು ಅಂತ ಇದ್ದಾಗ ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಆಹಾರ ಇಂಪ್ಯಾಕ್ಟ್ ಆಗುತ್ತಾ? ಟೀ ಜಾಸ್ತಿ ಕುಡಿದ್ರೆ ಏನಾಗುತ್ತೆ? ನಿದ್ದೆ ಬರಲ್ಲ. ಅಂದರೆ ಏನಾಯಿತು? ನಾವು ಉಂಡ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಮ್ಮ ಹಿರಿಯರು ಇದು ಸಾತ್ವಿಕ ಆಹಾರ, ಇದು ರಾಜಸ ಆಹಾರ, ಇದು ತಾಮಸ ಆಹಾರ ಅಂತ ಪರಿಗಣನೆ ಮಾಡಿದ್ದಾರೆ. ಹೆಂಡ ಕುಡಿದ್ರೆ ಏನಾಗುತ್ತೆ? ಏನೂ ಆಗುತ್ತೆ. ಹಾಗಾಗಿ ಇಂಥ ದ್ರವ್ಯಗಳನ್ನು ಹೆಚ್ಚು ಸೇವಿಸಬೇಡಿ ಅಂತ ಹೇಳಿದ್ರು. ಈ ಹಿನ್ನೆಲೆ ಓಕೆ ಸ್ವಾಮೀಜಿ, ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಹಾಗೆ ಉಡುಪಿ ಕೃಷ್ಣ ಮಠದಿಂದ ಯಾವ ರೀತಿಯಾದ ಸಾಮಾಜಿಕ ಕಾರ್ಯ ನಡೀತಾ ಇದೆ ಅಂತ? ವಾಸ್ತವದಲ್ಲಿ ಒಂದು ಪ್ರತ್ಯೇಕ ಅಷ್ಟಮಠಗಳೇ. ಕೃಷ್ಣ ಮಠದ ಜವಾಬ್ದಾರಿಯನ್ನು
16 ವರ್ಷಕ್ಕೊಮ್ಮೆ ಪರ್ಯಾಯ ಕ್ರಮದಲ್ಲಿ ವಹಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಿ ಒಂದಿಷ್ಟು ನಿಯಮಿತವಾದಂತಹ ಸೇವೆಗಳು ನಡೀತಾವೆ, ಸಾಮಾಜಿಕ ಸೇವೆ. ಎಷ್ಟೋ ಮಂದಿಗೆ ಅದರ ಪರಿವೆ ಇರೋದಿಲ್ಲ. ಯಾತ್ರಾರ್ಥಿಗಳಿಗೆ ಅಶನವಸನಗಳನ್ನು ನೀಡುವುದಷ್ಟೇ ಅಲ್ಲ, ಸುತ್ತಮುತ್ತಲಿನ ಅದೆಷ್ಟೋ ವಿದ್ಯಾರ್ಥಿಗಳಿಗೆ, ಕೆಲವರಿಗೆ ಒಂದು ಹೊತ್ತಿನ, ಕೆಲವರಿಗೆ ಪಕ್ಕದಲ್ಲಿರುವವರಿಗೆ 2 ಹೊತ್ತಿನ ಊಟವನ್ನು ಕೊಡ್ತಾ ಇದೆ. ಮಣಿಪಾಲದಲ್ಲಿರತಕ್ಕಂತಹ ಕ್ಷಯರೋಗಿಗಳ ಆಸ್ಪತ್ರೆ, ಅಲ್ಲಿಗೆ ನಿತ್ಯ ಅದು ಯಾವ ತಿಂತ ಗೊತ್ತಿಲ್ಲ, ನಿತ್ಯ ಬಂದು ಆಹಾರ ಹೋಗ್ತಾ ಇದ್ದಾರೆ. ಹೀಗೆ ಇಂತಹ ಅನೇಕ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ. ರೀಸೆಂಟ್ ಆಗಿ ಒಂದು ಹಾಸ್ಪಿಟಲ್ ಇನಾಗ್ರೇಷನ್ ಬಗ್ಗೆ ಕೇಳ್ಪಟ್ಟೆ ನಾನು. ಅದು ಪೇಜಾವರ ಮಠದಿಂದ, ಪೇಜಾವರ ಮಠದಿಂದ ಇಂತಹ ಸಾಮಾಜಿಕ ಕಾರ್ಯಗಳು ಅನೇಕ ನಡೀತಾ ಇದ್ದಾವೆ. ಮಠ ಅನ್ನೋದು ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಗುರುಗಳು 70 ವರ್ಷಗಳ ಹಿಂದೆ ಈ ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನು ಕಟ್ಟಿದರು. ಇದು ಸಂಸ್ಕೃತ ಅಧ್ಯಯನಕ್ಕೋಸ್ಕರ ಮೀಸಲಿಟ್ಟಂತಹ ವಿದ್ಯಾಪೀಠ. ಸಂಸ್ಕೃತ ಅಂದಾಗ ಲೋಕಕ್ಕೂ ಪರಿಚಯ ಕಡಿಮೆ, ಸಾಮಾನ್ಯವಾಗಿ ಪೌರೋಹಿತ್ಯ ಜ್ಯೋತಿಷ್ಯ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಅದಕ್ಕಿಂತಲೂ ಆ ಕಡೆ ಅನೇಕ ವಿಚಾರಗಳಿದ್ದಾರೆ. ಈ ಹೊತ್ತಿಗಾಗಲೇ ಈ 70 ವರ್ಷಗಳಲ್ಲಿ 1000 ಮಂದಿ ವಿದ್ವಾಂಸರು ಇಲ್ಲಿಂದ ಹೊರಬಿದ್ದಿದ್ದಾರೆ. ಈ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಮೆ ಪ್ರಸಕ್ತ ಈ ಕಾಲದಲ್ಲಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ದೆಹಲಿಯಲ್ಲಿ ಯಾವ ಸಂಸ್ಥೆಯ ಅಡಿಯಲ್ಲಿ ಸುಮಾರು 34 ಯೂನಿವರ್ಸಿಟಿಗಳು, ವಿಶ್ವವಿದ್ಯಾಲಯಗಳು, ಸಂಸ್ಕೃತ ವಿಶ್ವವಿದ್ಯಾಲಯಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂತಹ ಆ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳು, ಉಪಕುಲಪತಿಗಳು ನಮ್ಮ ಇಲ್ಲಿನ ವಿದ್ವಾಂಸರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಹೀಗೆ ಅನೇಕ ಮಠಾಧಿಪತಿಗಳನ್ನು, ಅನೇಕ ಅಧ್ಯಾಪಕರನ್ನು ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಹರಿದ್ವಾರ ತನಕ ಇರತಕ್ಕಂತಹ ಸಂಸ್ಕೃತ ವಿಶ್ವವಿದ್ಯಾಲಯಗಳು ಏನಿದ್ದಾವೆ ಅಲ್ಲಿ ಇಲ್ಲಿಂದ ಹೋದಂತಹ ಆ ವಿದ್ವಾಂಸರು ಅಧ್ಯಾಪಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದೆಷ್ಟೋ ಗುರುಕುಲಗಳು, ವಿದ್ಯಾಪೀಠಗಳು ಧಾರ್ಮಿಕ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿಗಳಾಗಿ, ಜ್ಯೋತಿಷ್ಕರಾಗಿ, ಇದಲ್ಲದೆ ಅವರು ಸಿ ಆಗಿರ್ಬೋದು, ಆಡಿಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇಂತಹ ವೃತ್ತಿಯನ್ನು ಮಾಡಿಸುವವರು ಕೂಡ ಇಲ್ಲಿ ಕಲಿತು ಹೋದವರಿದ್ದಾರೆ. ಅಂದ್ರೆ ಇದು ಕಲಿಕೆ ಆ ವ್ಯಕ್ತಿಯ ಈ ಬದುಕಿಗೋಸ್ಕರ ಅಲ್ಲ, ವೃತ್ತಿಯನ್ನು ಕೊಡುವಂತಹದ್ದಲ್ಲ, ಆ ವ್ಯಕ್ತಿಯನ್ನು ರೂಪುಗೊಳಿಸುವಂತಹ ವಿದ್ಯೆ ಇದು. ಬದುಕಿಗೋಸ್ಕರ ಯಾವುದೇ ವೃತ್ತಿಯನ್ನು ಅವರು ಅನುಸರಿಸಬಹುದು. ಹೀಗೆ ಅಂತಹ ಸಂಸ್ಕೃತಕ್ಕೆ ಒತ್ತು ಕೊಟ್ಟು ಈ ವಿದ್ಯಾಪೀಠ ಗುರುಗಳಿಂದ ನಿರ್ಮಿಸಲ್ಪಟ್ಟದ್ದಾಗಿದೆ. 70 ವರ್ಷಗಳ ಹಿಂದೆ, ಸುಮಾರು 60 ವರ್ಷಗಳಿಂದ ಪಕ್ಕದಲ್ಲೇ ಜಯನಗರದಲ್ಲಿ ಇರತಕ್ಕಂತಹ ಶ್ರೀಕೃಷ್ಣ ಸೇವಾಶ್ರಮ ಉಚಿತವಾಗಿರತಕ್ಕಂತಹ ಧನವನ್ನು ಸ್ವೀಕರಿಸಿ ಸೇವೆಯನ್ನು ನೀಡ್ತಾ ಇದೆ. ಉಡುಪಿಯಲ್ಲಿ ಶ್ರೀಕೃಷ್ಣನ ಮುಂಭಾಗದಲ್ಲಿ, ಶ್ರೀಕೃಷ್ಣ ಗುಡಿಯ ಮುಂಭಾಗದಲ್ಲಿ ಅದು ಪರಿಪೂರ್ಣ ಉಚಿತವಾಗಿ ಚಿಕಿತ್ಸಾಲಯ, ಅದು 50-60 ವರ್ಷಗಳನ್ನು ಕಂಡಾಗಿದೆ. ಈಗ ತಾನೇ ಮಾತನಹಳ್ಳಿಯಲ್ಲಿ ಸುಮಾರು 150 ಹಾಸುಗಳನ್ನು ಒಳಗೊಂಡಿರತಕ್ಕಂತಹ ದೊಡ್ಡ ಆಸ್ಪತ್ರೆಯ ನಿರ್ಮಾಣ ಮೊನ್ನೆ ತಾನೇ ಆಗಿದೆ. ಗುರುಗಳ ಸಂಕಲ್ಪ ಅದು. ಗುರುಗಳದನ್ನು ಕನಸುಗೊಂಡರು, ಆಮೇಲೆ ಕಾರಣಾಂತರಗಳಿಂದಾಗಿ ಉಳಿದು ಹೋಯಿತು. ಈಗ ತಾನೇ ಪರಿಪೂರ್ಣಗೊಂಡಿದೆ. ಇದು ವೈದ್ಯಕೀಯ ನೆಲೆಯಲ್ಲಿ. ಇನ್ನು ಈ ಹಾಸ್ಟೆಲ್ಗಳು, 7 ಹಾಸ್ಟೆಲ್ಗಳು, ವಿದ್ಯಾರ್ಥಿ ನಿಲಯಗಳು ಇದ್ದಾವೆ. 2 ವಿದ್ಯಾರ್ಥಿ ನಿಲಯಗಳು, ಒಂದು ಹುಡುಗಿಯರಿಗಾಗಿ, ಒಂದು ಹುಡುಗರಿಗಾಗಿ. ಸಮಾಜದ ಯಾವುದೇ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿರತಕ್ಕಂತಹ ವಸತಿ ನಿಲಯ. ಉಡುಪಿಯಲ್ಲಿ ಸುಮಾರು 200-300 ಹುಡುಗಿಯರಿಗೋಸ್ಕರ ಇದೆ. ಜಾತಿ ಯಾವ ಪರಿಗಣನೆ ಇಲ್ಲದೆ ಅದು ನಡೀತಾ ಇದೆ. ಮೈಸೂರಿನಲ್ಲಿ ಹುಡುಗರಿಗೋಸ್ಕರ
ಇಂತಹದ್ದೇ ವಸತಿ ಇದೆ. ಅದರಲ್ಲಿ ಅಸ್ಸಾಂ ಕಡೆಯಿಂದ ಕೂಡ ಬಂದು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಉಚಿತವಾಗಿರ್ತಕ್ಕಂತಹ ವ್ಯವಸ್ಥೆ ಎಲ್ಲವೂ ಕೂಡ. ಅನೇಕ ಶಾಲೆಗಳು, ಕಾಲೇಜುಗಳು, ಗೋಶಾಲೆಗಳು, 4 ಗೋಶಾಲೆಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇವೆ. ಸುಮಾರು 2,000 ಗೋವುಗಳು. ಇದು ಯಾವುದು ಡೇರಿ ಫಾರ್ಮ್ ಅಲ್ಲ. ಸರ್ಕಾರ ಪೊಲೀಸ್ ವ್ಯವಸ್ಥೆ ಏನು ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ರೆಡಿ ಮಾಡಿ ತಂದು ಕೊಟ್ಟಿರತಕ್ಕಂಥ ಹಸುಗಳಿವೆ. 85% ಗೋವುಗಳು ಅಂತಹ ಗೋವುಗಳು. ಅವುಗಳ ಪೋಷಣೆ ಇದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಸಮಾಜದ ಎಲ್ಲರ ಸಹಕಾರದೊಂದಿಗೆ ಟ್ರಸ್ಟ್ನ ಮೂಲಕ ಅದು ನಿರ್ವಹಿಸ್ತಾ ಇದ್ದೇವೆ. ಸುಮಾರು 2,000 ಗೋವುಗಳು 4 ಗೋಶಾಲೆಗಳಲ್ಲಿ ಆಶ್ರಯ ಪಡೆದಿದ್ದಾವೆ. ಇದು ನಾವು ನೇರವಾಗಿ ಸರ್ಕಾರದಲ್ಲಿ ಕೈ ಜೋಡಿಸಿ ಮಾಡ್ತಾ ಇರುವಂತಹ ಕೆಲಸ. ಏನು ಅನೈತಿಕವಾಗಿ ಇಲ್ಲಿಗಲ್ ಆಗಿ ಗೋವುಗಳ ರವಾನೆ ನಡೀತಾ ಇರುತ್ತೆ, ಡಿಪಾರ್ಟ್ಮೆಂಟ್ ಅದನ್ನು ಹಿಡಿಯತ್ತೆ. ಮುಂದೇನು ಮಾಡಬೇಕು, ಅವ್ರಲ್ಲಿ ಯಾವ ವ್ಯವಸ್ಥೆ ಇಲ್ಲ. ಸರ್ಕಾರ ಜವಾಬ್ದಾರಿ. ಅದನ್ನು ನಾವಾಗಿ ಸ್ವಇಚ್ಛೆಯಿಂದ ಅದನ್ನು ಸ್ವೀಕರಿಸಿಕೊಂಡು ಅಷ್ಟು ಗೋವುಗಳ ಸೇವೆ ಮಾಡ್ತಾ ಇದ್ದೇವೆ. ಹೀಗೆ ಇನ್ನೊಂದು, ಈ ವಿಶೇಷ ಚೇತನ ಮಕ್ಕಳು ಸುಮಾರು ಒಂದು 16 ವರ್ಷದಿಂದ ಆ ಮಕ್ಕಳ ಡೇ ಸ್ಕೂಲ್ ಅದು ನಡೀತಾ ಇದೆ. ಅದು ಉಡುಪಿಯಲ್ಲಿ. ಹೀಗೆ ಇಂತಹ ಅನೇಕ ಬಗೆಯ ಚಟುವಟಿಕೆಗಳು. ಇನ್ನು ವಿಶೇಷವಾದಂತಹ ಪ್ರಾಕೃತಿಕ ವಿಕೋಪಗಳು ನಡೆದಾಗ ಅಲ್ಲಿ ಕೂಡ ಕೈ ಜೋಡಿಸುವುದು, ಇಂತಹ ಸೇವೆ ನಿರಂತರವಾಗಿ. ಓಕೆ ಸ್ವಾಮೀಜಿ, ಬಹಳ ಅದ್ಭುತವಾಗಿ ನೀವು ಸೇವೆ ಬಗ್ಗೆ ತಿಳಿಸಿದ್ರಿ. ಅಂದರೆ ನೀವೇನೇನು ಸೇವೆ ಮಾಡ್ತಾ ಇದ್ದೀರಾ ಅಂತ ಬಹಳ ಖುಷಿ ಆಯಿತು. ಒಂದು ವಿಷಯ ಅಂತ ನಾನು ಹೇಳಲ್ಲ, ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ, ಅಂದರೆ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಗೌರ್ಮೆಂಟ್ ಏನು ಮಾಡಬೇಕು, ಪ್ರಜೆಗಳ ಕರ್ತವ್ಯ ಏನು, ರಾಮರಾಜ್ಯವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಆಹಾರ ಪದ್ಧತಿಯ ಬಗ್ಗೆ ಇರ್ಬೋದು, ಕೃಷ್ಣನ ಬಗ್ಗೆ, ಎಲ್ಲ ವಿಷಯದ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ, ಸಮಯ ಕೊಟ್ಟಿದ್ದಕ್ಕೆ ಮನದಾಳದ ಕೃತಜ್ಞತೆಗಳು ಸ್ವಾಮೀಜಿ. ನೋಡಿದ್ರಲ್ವಾ ಎಷ್ಟು ಅದ್ಭುತವಾಗಿ ಯತಿಗಳು ನಮಗೆ ಎಲ್ಲ ವಿಷಯದ ಬಗ್ಗೆ, ಸಮಾಜದ ಆಗು ಹೋಗುಗಳ ಬಗ್ಗೆ, ಗೋರಕ್ಷಣೆಯ ಬಗ್ಗೆ, ಕೃಷ್ಣನ ಬಗ್ಗೆ, ರಾಮನ ಬಗ್ಗೆ, 1-2 ಸೇವೆಯ ಬಗ್ಗೆ, ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.